Hello guys, welcome back to our YouTube ಚಾನಲ್. ನಾವೀಗ ಫಸ್ಟ್ ಮಾಡ್ಯೂಲ್ದು ಇಂಪಾರ್ಟೆಂಟ್ ಕ್ವೆಶನ್ಸ್ ಅಲಾಂಗ್ ವಿತ್ ಥಿಯರಿನ ಕಂಪ್ಲೀಟ್ ಮಾಡಿದ್ದೀವಿ. ನಾವೀಗ ಸೆಕೆಂಡ್ ಮಾಡ್ಯೂಲಲ್ಲಿ ಏನಿದೆ ಪ್ರೊಸೆಸ್ ಶೆಡ್ಯೂಲಿಂಗ್ ಅನ್ನೋ ನಿಮ್ಮ ಸೆಕೆಂಡ್ ಮಾಡ್ಯೂಲ್. ಇದರಲ್ಲಿ ನಿಮಗೆ ಗೊತ್ತಂಗೆ ಒಂದು 4 ಟಾಪಿಕ್ಸ್ ಆ್ಯಂಡ್ 7 ಅಲ್ಗರಿದಮ್ಸ್ ಇದೆ. ಈಗ ನಾನು ಕಂಪ್ಲೀಟ್ ಥಿಯರಿನ ಎಕ್ಸ್ಪ್ಲೈನ್ ಮಾಡ್ತೀನಿ ಆ್ಯಂಡ್ ಇದರಲ್ಲಿ ನಿಮಗೆ ಖಂಡಿತವಾಗಿಯೂ ಒಂದು ಕ್ವೆಶನ್ನು ಪ್ರಾಬ್ಲಮ್ನ ಕೊಟ್ಟೇ ಕೊಡ್ತಾರೆ 8 ಇಲ್ಲ 10 ಮಾರ್ಕ್ಸ್ಗೆ. ಅದನ್ನು ನಾವು ಆ ಪ್ರಾಬ್ಲಮ್ಸ್ನ ನೆಕ್ಸ್ಟ್ ವಿಡಿಯೋಲ್ಲಿ ನೋಡೋಣ. ಈಗ ನೀವು ನಾವು ಮಾಡ್ಯೂಲ್ 2ನ ನೋಡೋದಾದರೆ, ಹಾಗಾದರೆ ನಿಮ್ಮ ಮಾಡ್ಯೂಲ್ 2 ಏನು? ಪ್ರೊಸೆಸ್ ಶೆಡ್ಯೂಲಿಂಗ್. ನಿಮ್ಮ ಈ ಒಂದು ಸೆಕೆಂಡ್ ಮಾಡ್ಯೂಲಲ್ಲಿ 4 ಟಾಪಿಕ್ಸ್ ಇದೆ, ಅದೇ ರೀತಿಯೇ 7 ಅಲ್ಗರಿದಮ್ಸ್ ಅನ್ನೋದಿದೆ. ಆ ಅಲ್ಗರಿದಮ್ಸ್ನ ಯೂಸ್ ಮಾಡಿ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ನಿಮ್ಮ ಈ ಒಂದು ಮಾಡ್ಯೂಲಲ್ಲಿ ಖಂಡಿತವಾಗಿಯೂ ಒಂದು ಪ್ರಾಬ್ಲಮ್ ಅನ್ನೋದು 8 ಇಲ್ಲ 10 ಮಾರ್ಕ್ಸಿಗೆ ಕೊಟ್ಟೇ ಕೊಡ್ತಾರೆ ಆ್ಯಂಡ್ ಉಳಿದಿದ್ದೆಲ್ಲನೂ ಥಿಯರಿ ಅನ್ನೋದಿರುತ್ತೆ. ನಾವು ಫಸ್ಟ್ ಥಿಯರಿನ ನೋಡೋಣ ಆ್ಯಂಡ್ ನಾನು ನೆಕ್ಸ್ಟ್ ವಿಡಿಯೋ ಅಲ್ಲಿ ಪ್ರಾಬ್ಲಮ್ದು ಎಕ್ಸಾಂಪಲ್ಸ್ನ ಸಾಲ್ವ್ ಮಾಡಿ ತೋರಿಸ್ತೀನಿ. ನಾವೀಗ ಮಾಡ್ಯೂಲ್ 2ದು ನೋಡೋದಾದರೆ ಇಂಟ್ರಡಕ್ಷನ್ ಟು ಪ್ರೋಸೆಸ್. ನಾವೀಗ ಫಸ್ಟ್ ಪ್ರೋಸೆಸ್ ಅಂದರೆ ಏನು ಅನ್ನೋದು ತಿಳ್ಕೋಬೇಕು. ಪ್ರೋಸೆಸ್ ಅಂದರೆ ಏನು? ಅದು ಪ್ರೋಗ್ರಾಮ್ ಅಂಡರ್ ಎಕ್ಸಿಕ್ಯೂಷನ್. ಅಂದರೆ ನಾವೀಗ ಯಾವುದೋ ಒಂದು ಪ್ರೋಗ್ರಾಮ್ನ ಸ್ಟಿಲ್ ಎಕ್ಸಿಕ್ಯೂಟ್ ಮಾಡ್ತಿದ್ದೀವಿ, ಅದಿನ್ನೂ ಕಂಪ್ಲೀಟಾಗಿ ಎಕ್ಸಿಕ್ಯೂಟ್ ಅನ್ನೋದಾಗಿಲ್ಲ. ನಾವು ಪ್ರೊಸೆಸ್ನ ಎಕ್ಸಿಕ್ಯೂಟ್ ಮಾಡ್ತಿರ್ತೀವಿ ಅಲ್ವಾ, ಅದನ್ನು ನಾವು ಪ್ರೊಸೆಸ್ ಅಂತ ಅಂತೀವಿ. ಈಗ ಯಾವುದೋ ಒಂದು ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡ್ತಿದ್ರೆ ಆ ಮಾಡೋದೇನಿದೆ ಅಲ್ವಾ ಅದು ಪ್ರೊಸೆಸ್. ಪ್ರೊಸೆಸ್ ಮೆಮೊರಿ ಈಸ್ ಡಿವೈಡೆಡ್ ಇಂಟು 4 ಸೆಕ್ಷನ್ಸ್. ಈಗ ಒಂದು ಪ್ರೊಸೆಸ್ ಅಂದರೆ ಅದಕ್ಕೆ ಒಂದಷ್ಟು ಮೆಮೊರಿ ಅನ್ನೋದಿರುತ್ತೆ. ಏನಕ್ಕೆ? ಆ ಪ್ರೋಗ್ರಾಮ್ಸ್ನ ಸ್ಟೋರ್ ಮಾಡ್ಕೊಳೋದಕ್ಕೆ. ಆ ಮೆಮೊರಿನ ನಾವೇನು ಮಾಡಿದ್ದೀವಿ 4 ಸೆಕ್ಷನ್ಸ್ ಆಗಿ ಡಿವೈಡ್ ಮಾಡಿದ್ದೀವಿ. ಯಾವ್ಯಾವುದು? ಅ ಸ್ಟೇಟ್ ಈಸ್ ಯೂಸ್ಡ್ ಟು ಸ್ಟೋರ್ ಟೆಂಪರರಿ ಡೇಟಾ ಲೈಕ್ ವೇರಿಯೇಬಲ್ಸ್. ನೀವೀಗ ಯಾವುದೋ ಒಂದು ಸ್ಟೂಡೆಂಟ್ ಡೇಟಾ ಅಥವಾ ಯಾವುದೋ ಒಂದು ನಿಮ್ಮ ಒಂದು ಸಿ ಅಥವಾ ಪೈಥಾನಲ್ಲಿ ನೀವು ಎಷ್ಟೊಂದು ಪ್ರೋಗ್ರಾಮ್ಸ್ ಬರ್ದಿರ್ತೀರ. ಅದರಲ್ಲಿ ನೀವು ಯಾವುದೋ ಒಂದು ಇದನ್ನು ವೇರಿಯೇಬಲ್ನ ಅಂದರೆ ವೇರಿಯೇಬಲ್ ಯೂಸ್ ಮಾಡಿಕೊಂಡು ನೀವೊಂದು ಡೇಟಾನ ಟೆಂಪ್ ಅನ್ನೋ ಒಂದು ವೇರಿಯೇಬಲ್ ಯೂಸ್ ಮಾಡ್ಕೊಂಡು ಬರ್ದಿರ್ತೀರ. ಅದು ಏನು ಸ್ಟೋರ್ ಮಾಡುತ್ತೆ? ಟೆಂಪರರಿ ಡೇಟಾನ ಸ್ಟೋರ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಏನಿದೆ? ಹೀಪ್ ಈಸ್ ಡೈನಮಿಕ್ ಮೆಮೊರಿ. ಅಂದರೆ ಈ ಹೀಪ್ ಅನ್ನೋದೇನು? ಅದೊಂದು ಡೇಟಾ ಸ್ಟ್ರಕ್ಚರ್. ನಿಮ್ಮ DSA ಸಬ್ಜೆಕ್ಟಲ್ಲಿ ಇದಿರುತ್ತೆ. ಹೀಪ್ ಅನ್ನೋದೊಂದು ಡೇಟಾ ಸ್ಟ್ರಕ್ಚರ್. ನೀವು ಅದನ್ನು ಏನಕ್ಕೆ ಯೂಸ್ ಮಾಡ್ತೀರಾ? ಪ್ರಯಾರಿಟಿ ಕ್ಯೂಗೋಸ್ಕರ ಆ ಹೀಪ್ನ ಯೂಸ್ ಮಾಡ್ಕೋತೀರಾ. ಈ ಹೀಪ್ ಅನ್ನೋದೇನಿದೆ ಅಲ್ವಾ, ಅದು ಇಲ್ಲಿ ಡೈನಮಿಕ್ ಮೆಮೊರಿ. ಆ್ಯಂಡ್ ನೆಕ್ಸ್ಟ್ ಏನಿದೆ? ದ ಡೇಟಾ ಸೆಕ್ಷನ್ ಸ್ಟೋರ್ಸ್ ಗ್ಲೋಬಲ್ ವೇರಿಯೇಬಲ್ಸ್. ಇದು ಬಂದು ಈ ಡೇಟಾ ಸೆಕ್ಷನ್ ಏನು ಸ್ಟೋರ್ ಮಾಡುತ್ತೆ ಅಂದರೆ ಗ್ಲೋಬಲ್ ವೇರಿಯೇಬಲ್ಸ್ ಅಂತ ಹೇಳಿದ್ದಾರೆ. ಆ್ಯಂಡ್ ನಿಮಗೆ ವೇರಿಯೇಬಲ್ಸ್ ಯಾವ್ಯಾವುದು ಅಂತ ಗೊತ್ತಿರುತ್ತೆ. ಒಂದು ಪ್ರೋಗ್ರಾಮಲ್ಲಿ ಗ್ಲೋಬಲ್ ವೇರಿಯೇಬಲ್ಸ್ ಇರುತ್ತೆ ಆ್ಯಂಡ್ ಲೋಕಲ್ ವೇರಿಯೇಬಲ್ಸ್ ಆಲ್ಸೋ ಇರುತ್ತೆ. ಈ ಒಂದು ಡೇಟಾ ಸೆಕ್ಷನ್ ಏನಿದೆ ಅಲ್ವಾ, ಅದು ಗ್ಲೋಬಲ್ ವೇರಿಯಸ್ನ ಸ್ಟೋರ್ ಮಾಡ್ಕೊಳುತ್ತೆ. ಆ್ಯಂಡ್ ನೆಕ್ಸ್ಟ್ ದ ಟೆಕ್ಸ್ಟ್ ಸೆಕ್ಷನ್ ಕಂಪ್ರೈಸಸ್ ದ ಕಂಪೈಲ್ಡ್ ಕೋಡ್. ಅಂದರೆ ಏನು? ಈಗ ನಾವು ಯಾವುದೋ ಒಂದು ಕೋಡ್ನ ಕಂಪೈಲೇಷನ್ ಮುಗ್ದಿರುತ್ತೆ, ಅಂದರೆ ಕಂಪೈಲ್ ಆಗಿರುತ್ತೆ ಆ ಕೋಡು, ಅದನ್ನು ಈ ಟೆಕ್ಸ್ಟ್ ಸೆಕ್ಷನ್ ಅನ್ನೋದು ಕಂಪ್ರೈಸ್ ಮಾಡುತ್ತೆ. ನಾವು ಇದರ ಒಂದು ಡಯಾಗ್ರಾಮ್ ನೋಡೋದಾದರೆ, ಇಲ್ಲಿ ಸ್ಟಾರ್ಟಿಂಗ್ ಏನಿದೆ? ಇಲ್ಲಿ ಟೆಕ್ಸ್ಟಲ್ಲಿ 0 ಇದೆ. ಆ್ಯಂಡ್ ನೆಕ್ಸ್ಟ್ ಡೇಟಾ ಸೆಕ್ಷನ್ ಮತ್ತು ಹೀಪ್ ಆ್ಯಂಡ್ ಲಾಸ್ಟಿಗೆ ಏನು? ಸ್ಟ್ಯಾಕ್ ಅನ್ನೋದಿದೆ. ಅಲ್ಲಿ ಮ್ಯಾಕ್ಸಿಮಮ್ ಅಂತ ಬರೀಬೇಕು. ಇದೇನು? ಪ್ರೊಸೆಸ್ ಇನ್ ಮೆಮೊರಿ. ಇದನ್ನು ನಾವು 4 ಸೆಕ್ಷನ್ಸ್ ಆಗಿ ಡಿವೈಡ್ ಮಾಡಿ ಬರೀಬೇಕು. ಇದಾದಮೇಲೆ ನಿಮ್ಮ ನೆಕ್ಸ್ಟ್ ಟಾಪಿಕ್ ಏನಿದೆ? ಪ್ರೊಸೆಸ್ ಸ್ಟೇಟ್ ಆ್ಯಂಡ್ ಪ್ರೊಸೆಸ್ ಕಂಟ್ರೋಲ್ ಬ್ಲಾಕ್. ಈ ಕ್ವೆಶನನ್ನು ತುಂಬ ಸರಿನೇ ಕೇಳಿದ್ದಾರೆ. ಅವ್ರು ಹೇಗೆ ಕೇಳ್ತಾರೆ ಅಂದರೆ, ಎಕ್ಸ್ಪ್ಲೈನ್ PCB ಅಂತ ಕೇಳ್ಬೋದು. PCB ಅಂದರೆ ಏನು? ಪ್ರೊಸೆಸ್ ಕಂಟ್ರೋಲ್ ಬ್ಲಾಕ್. ಫಸ್ಟ್ ಈ ಪ್ರೊಸೆಸ್ ಸ್ಟೇಟ್ ಅನ್ನೋದನ್ನು ನೋಡಿದ್ರೆ, ಪ್ರೊಸೆಸ್ ಸ್ಟೇಟಲ್ಲಿ 5 ಸ್ಟೇಟ್ಸ್ ಇರುತ್ತೆ. ಯಾವ್ಯಾವುದು? ನ್ಯೂ, ರೆಡಿ, ರನ್ನಿಂಗ್, ವೇಟಿಂಗ್ ಆ್ಯಂಡ್ ಟರ್ಮಿನೇಟೆಡ್. ನಾವೀಗ ಇದನ್ನು ಎಕ್ಸ್ಪ್ಲೈನ್ ಮಾಡೋದಾದರೆ, ನ್ಯೂ ಅಂದರೆ ಏನು? ದ ಪ್ರೊಸೆಸ್ ಈಸ್ ಇನ್ ದ ಸ್ಟೇಜ್ ಆಫ್ ಬೀಯಿಂಗ್ ಕ್ರಿಯೇಟೆಡ್. ಅಂದರೆ ನಾವು ಪ್ರೊಸೆಸ್ನ ಇನ್ನೂ ಕ್ರಿಯೇಟ್ ಮಾಡಿಲ್ಲ, ಈಗ ಅದು ಕ್ರಿಯೇಟ್ ಆಗೋ ಆ ಒಂದು ಸ್ಟೇಜಲ್ಲಿ ಇದೆ. ಆ್ಯಂಡ್ ನೆಕ್ಸ್ಟ್ ಏನು? ರೆಡಿ. ದ ಪ್ರೊಸೆಸ್ ಹ್ಯಾಸ್ ಆಲ್ ದ ರಿಸೋರ್ಸಸ್ ಇಟ್ ನೀಡ್ಸ್ ಟು ರನ್. ಅಂದರೆ ಈಗೇನು? ನಾವು ಯಾವುದೋ ಒಂದು ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ನೀವು ಆ ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂದರೆ ಫಸ್ಟ್ ಏನು ಮಾಡಬೇಕು? ಒಂದು ಪ್ರೊಸೆಸ್ನ ಕ್ರಿಯೇಟ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಏನು? ಆ ಪ್ರೊಸೆಸ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ನಿಮಗೆ ಎಲ್ಲ ರಿಸೋರ್ಸಸ್ಸು ಇದೆಯಾ ಇಲ್ವಾ ಅನ್ನೋದು ನೋಡ್ಕೋಬೇಕು. ನಾವು ಮಾಡ್ಯೂಲ್ 1ಅಲ್ಲಿ ನೋಡಿದ್ವಿ, ಅದಕ್ಕೆ ಹಾರ್ಡ್ವೇರ್ ರಿಸೋರ್ಸಸ್ಸು ಎಲ್ಲನೂ ಯಾವ್ದು ನಮಗೆ ಅದಕ್ಕೆ ಅಲೋಕೇಟ್ ಮಾಡುತ್ತೆ? ಆಪರೇಟಿಂಗ್ ಸಿಸ್ಟಮ್ ಮಾಡುತ್ತೆ. ಆಪರೇಟಿಂಗ್ ಸಿಸ್ಟಮ್ ಎಲ್ಲ ಅಲೋಕೇಟ್ ಮಾಡಿದ್ದಾದಮೇಲೆ ಈ ರಿಸೋರ್ಸಸ್ ಅನ್ನೋದು ಎಲ್ಲ ಆ ಪ್ರೊಸೆಸ್ಸಿಗೆ ಇದೆಯಾ ಅನ್ನೋದನ್ನು ಚೆಕ್ ಮಾಡ್ಕೋಬೇಕು. ಆ್ಯಂಡ್ ನೆಕ್ಸ್ಟ್ ಥರ್ಡ್ ಸ್ಟೇಟ್ ಯಾವುದು? ರನ್ನಿಂಗ್ ಸ್ಟೇಟ್. ಅಂದರೆ ಆ ಪ್ರೋಗ್ರಾಮಲ್ಲಿ ಒಂದು ತುಂಬ ಅಂದರೆ ಈಗ ಇನ್ಸ್ಟ್ರಕ್ಷನ್ಸ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಆ ಇನ್ಸ್ಟ್ರಕ್ಷನ್ಸ್ ಎಲ್ಲನೂ ಎಕ್ಸಿಕ್ಯೂಟ್ ಮಾಡ್ತೀವಲ್ವ, ಆ ಎಕ್ಸಿಕ್ಯೂಟ್ ಮಾಡ್ತಿರೋ ಒಂದು ಸ್ಟೇಜ್ನ ಏನಂತೀವಿ? ರನ್ನಿಂಗ್ ಸ್ಟೇಜ್ ಅಂತ ಅಂತೀವಿ.
ನೆಕ್ಸ್ಟ್ ಅದಾದಮೇಲೆ ಏನಿದೆ ವೇಟಿಂಗ್ ಸ್ಟೇಜ್. ಸೊ ಆ ಪ್ರೊಸೆಸ್ ಈಸ್ ವೇಟಿಂಗ್ ಫಾರ್ ಆ್ಯನ್ ಈವೆಂಟ್ ಟು ಅಕ್ಕರ್. ಯಾವುದೋ ಒಂದು ಪ್ರೊಸೆಸ್ಸು ಯಾವುದೋ ಒಂದು ಈವೆಂಟ್ ಅಕ್ಕರ್ ಆಗಬೇಕು ಅಂತ ವೆಯ್ಟ್ ಮಾಡ್ತಿರುತ್ತೆ. ಆ್ಯಂಡ್ ಕೊನೆಯದಾಗಿ ಏನು ಟರ್ಮಿನೇಟೆಡ್ ಅಂದರೆ ಏನು, ಪ್ರೊಸೆಸ್ ಎಕ್ಸಿಕ್ಯೂಷನ್ ಎಲ್ಲ ಮುಗಿದು ಫಿನಿಶ್ ಆಗೋದು. ಸೊ ಇದೆಲ್ಲನೂ ಏನು 5 ಸ್ಟೇಜಸ್ ಆಫ್ ಪ್ರೊಸೆಸ್ ಸ್ಟೇಟ್. ಆ್ಯಂಡ್ ನೆಕ್ಸ್ಟ್ ನಾವು ಅದರ ಒಂದು ಡಯಾಗ್ರಾಮ್ ನೋಡೋದಾದರೆ ಸ್ಟೇಟ್ಸ್ ಆಫ್ ಪ್ರೊಸೆಸ್ದು ಫಸ್ಟ್ ಆ ಸ್ಟೇಟ್ಸ್ನೆಲ್ಲನೂ ನಾವು ಬರ್ಕೋಬೇಕು. ಯಾವ್ಯಾವುದು, ನ್ಯೂ, ರೆಡಿ, ವೇಟಿಂಗ್, ರನ್ನಿಂಗ್ ಆ್ಯಂಡ್ ಟರ್ಮಿನೇಟೆಡ್. ಫಸ್ಟ್ ಏನಾಗುತ್ತೆ, ನ್ಯೂ ಇಂದ ರೆಡಿಗೆ ಅಡ್ಮಿಟೆಡ್. ಅದಾದಮೇಲೆ ಏನು, ರೆಡಿಯಿಂದ ರನ್ನಿಂಗ್ಗೆ ಡಿಸ್ಪ್ಯಾಚ್. ನೆಕ್ಸ್ಟ್ ಅದೇನಾದರೂ ಕರೆಕ್ಟ್ ಇತ್ತಂದರೆ ಟರ್ಮಿನೇಟ್ ಆಗುತ್ತೆ, ಅಂದರೆ ಅದೇನು ಎಕ್ಸಿಟ್ ಆಗೋಗುತ್ತೆ. ಫಾರ್ ಎಕ್ಸಾಂಪಲ್, ರೆಡಿಯಿಂದ ರನ್ನಿಂಗ್ ಅಂದರೆ ಡಿಸ್ಪ್ಯಾಚ್ ಆದಮೇಲೆ ಇಂಟ್ರಪ್ಟ್ ಅನ್ನೋದೇನಾದರೂ ಬಂದರೆ ಆ ರನ್ನಿಂಗ್ ಏನಾಗುತ್ತೆ ಮತ್ತೆ ರೆಡಿಗೇನೆ ವಾಪಸ್ ಬರುತ್ತೆ. ದೆನ್ ಈ ರೆಡಿಯಿಂದ ಹೋಗ್ಬೇಕಾದ್ರೆ ಅದು ಶೆಡ್ಯೂಲರ್ ಅನ್ನೋದೊಂದು ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್, ಈಗ ಅಲ್ಲೂ ಅಥವಾ ಇದೇನು ಇನ್ಪುಟ್ ಅಥವಾ ಔಟ್ಪುಟ್ ಇವೆಂಟ್ ಏನಾದರೂ ಆಯಿತು, ಇಲ್ಲ ವೆಯ್ಟ್ ಏನಾದರೂ ಇತ್ತು ಅಂದರೆ ಅದೇನಾಗುತ್ತೆ, ವೆಯ್ಟಿಂಗಿಗೆ ಬರುತ್ತೆ. ಸೊ ನೆಕ್ಸ್ಟ್ ವೆಯ್ಟಿಂಗಲ್ಲಿ ಬಂದಮೇಲೆ ಆ ಒಂದು ಇವೆಂಟ್ ಅನ್ನೋದು ಕಂಪ್ಲೀಟ್ ಆದಮೇಲೆ ಮತ್ತೆ ರೆಡಿಗೆ ಹೋಗುತ್ತೆ. ನೆಕ್ಸ್ಟ್ ಡಿಸ್ಪ್ಯಾಚ್ ಆಗುತ್ತೆ, ಯಾವುದು ಇಂಟ್ರಪ್ಟ್ ಇಲ್ಲ ಅಂದರೆ ಟರ್ಮಿನೇಟ್ ಆಗುತ್ತೆ. ಸೊ ಇದು ಬಂದು ಇದರ ಡಯಾಗ್ರಾಮ್. ಸೊ ನಿಮಗೆ ಒಂದು ಯಾವುದೇ ಒಂದು ಇದಾಗಲಿ ನಿಮ್ಮ ಟೆಕ್ಸ್ಟ್ ಬುಕ್ ಡಯಾಗ್ರಾಮ್ನೇ ಪ್ರಿಫರ್ ಮಾಡಿ. ಸೊ ನೀವು ಅದನ್ನೇ ಬರೀಬೇಕಾಗುತ್ತೆ. ನೀವು ಬೇರೆ ಯಾವ್ದು ಬರೆದ್ರೂ ಅವ್ರು ಮಾರ್ಕ್ಸ್ ಕೊಡೋದಿಲ್ಲ. ಸೊ ನಾನು ಆಲ್ಮೋಸ್ಟ್ ಎಲ್ಲನೂ ಟೆಕ್ಸ್ಟ್ ಬುಕ್ ಡಯಾಗ್ರಾಮ್ಸೇ ಬರೆದಿದ್ದೀನಿ. ಸೊ ನೀವು ಈ ಒಂದು ಮಾಡ್ಯೂಲಲ್ಲಿ ನಾನು ಏನು ಡಯಾಗ್ರಾಮ್ಸ್ ಆದರೆ ಹೇಳ್ತೀನಿ ಅವನ್ನೆಲ್ಲನೂ ಬರೀರಿ, ಖಂಡಿತವಾಗಿಯೂ ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ. ಸೊ ಈ ಡಯಾಗ್ರಾಮ್ ಆದಮೇಲೆ ನೆಕ್ಸ್ಟ್ ಏನಿದೆ, ಪಿ ಸಿ ಬಿ ಅಂದರೆ ಏನು, ಪ್ರೊಸೆಸ್ ಕಂಟ್ರೋಲ್ ಬ್ಲಾಕ್. ಸೊ ವಾಟ್ ಡಸ್ ದಟ್ ಮೀನ್, ಇಟ್ ಕಂಟೈನ್ಸ್ ಪ್ರೊಸೆಸ್ ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಆ್ಯಸ್ ಶೋನ್ ಬಿಲೋ. ಅಂದರೆ ಫಸ್ಟ್ ಏನಿದೆ ಅದರಲ್ಲಿ ಪ್ರೊಸೆಸ್ ಸ್ಟೇಟ್. ಸೊ ನಾವೀಗ ಪ್ರೊಸೆಸ್ ಸ್ಟೇಟ್ ಅಂದರೆ ಏನು, ಏನಾದರೂ ಆಗಿರ್ಬೋದು. ಸೊ ಆ ಒಂದು ಯಾವುದೋ ಒಂದು ಪ್ರೊಸೆಸ್ಸು ಯಾವ ಸ್ಟೇಟಲ್ಲಾದರೂ ಇರ್ಬೋದು. ನಮಗೀಗ 5 ಸ್ಟೇಟ್ಸ್ ಗೊತ್ತು, ನ್ಯೂ, ರೆಡಿ, ರನ್ನಿಂಗ್, ವೇಟಿಂಗ್ ಆ್ಯಂಡ್ ಟರ್ಮಿನೇಟೆಡ್. ಸೊ ಈ ಸ್ಟೇಟ್ಸಲ್ಲಿ ಯಾವುದಾದ್ರೂ ಇರ್ಬೋದು. ಸೊ ಅದು ಬಂದು ಪ್ರೊಸೆಸ್ ಸ್ಟೇಟ್. ಆ್ಯಂಡ್ ನೆಕ್ಸ್ಟ್ ಏನಿದೆ, ಪಿ ಅಂದರೆ ಏನು, ಪ್ರೋಗ್ರಾಮ್ ಕೌಂಟರ್. ಸೊ ಇದೇನಂತ ನಮಗೆ ಗೊತ್ತಿದೆ, ನಾವು DDCO ಮಾಡ್ಯೂಲ್ 3ಇಂದನೂ ಇದನ್ನೇ ಓದ್ಕೊಬಂದಿದ್ದೀವಿ. ಸೊ ಪ್ರೋಗ್ರಾಮ್ ಕೌಂಟರ್ ಅಂದರೆ ಏನು, ದ ಕೌಂಟರ್ ಇಂಡಿಕೇಟ್ಸ್ ದ ಅಡ್ರೆಸ್ ಆಫ್ ದ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಟು ಬಿ ಎಕ್ಸಿಕ್ಯೂಟೆಡ್ ಫಾರ್ ದಿಸ್ ಪ್ರೊಸೆಸ್. ಅಂದರೆ ಈಗ ನಮಗೆ ಗೊತ್ತಿದೆ ನೆಕ್ಸ್ಟ್ ಯಾವುದೋ ಒಂದು ಇನ್ಸ್ಟ್ರಕ್ಷನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂತ. ಸೊ ಅದರ ಒಂದು ಅಡ್ರೆಸ್ ಏನಿರುತ್ತೆ ಅಲ್ವಾ, ಅದನ್ನು ಈ ಒಂದು ಕೌಂಟರ್ ಅಥವಾ ಪ್ರೋಗ್ರಾಮ್ ಕೌಂಟರು ಇಂಡಿಕೇಟ್ ಮಾಡುತ್ತೆ. ಅಂದರೆ ಈಗ ಯಾವುದೋ ಒಂದು ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆಗ್ತಿದೆ, ನೆಕ್ಸ್ಟ್ ಯಾವುದನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದು ಈ ಪ್ರೋಗ್ರಾಮ್ ಕೌಂಟರಲ್ಲಿ ಆ ಅಡ್ರೆಸ್ ಇರುತ್ತೆ. ಸೊ ಅದು ಬಂದು ಪ್ರೋಗ್ರಾಮ್ ಕೌಂಟರ್. ಆ್ಯಂಡ್ ನೆಕ್ಸ್ಟ್ ಏನಿದೆ, CPU registers. So the registers vary in number and type, includes accumulator, index registers, stack pointers and scheduling parameters. ಅಂದರೆ ಈ ಒಂದು ರಿಜಿಸ್ಟರ್ಸ್ ಏನಿರುತ್ತೆ ಅಲ್ವಾ, ಅವು ನಂಬರಲ್ಲಿ ಹೆಂಗಾದ್ರೂ ವೇರಿ ಆಗ್ಬೋದು. ಈಗ ಟೈಪ್ಸ್ ಆಫ್ ರಿಜಿಸ್ಟರ್ಸ್ನ ಯಾವ್ಯಾವುದು ಟೈಪ್ಸ್ ಆಫ್ ರಿಜಿಸ್ಟರ್ಸ್ ಅಂದರೆ, ಈ ಒಂದು ಅಕ್ಯುಮುಲೇಟರ್ಸ್ ಆಗಿರ್ಬೋದು, ಇಂಡೆಕ್ಸ್ ರಿಜಿಸ್ಟರ್ಸ್ ಆಗಿರ್ಬೋದು, ಶೆಡ್ಯೂಲಿಂಗ್ ಪ್ಯಾರಾಮೀಟರ್ಸ್ ಆಗಿರ್ಬೋದು, ಅಥವಾ SP ಅಂದರೆ ಸ್ಟ್ಯಾಕ್ ಪಾಯಿಂಟರ್ಸ್ ಆಗಿರ್ಬೋದು. ಸೊ ಇವೆಲ್ಲನೂ ಏನು, CPU ರಿಜಿಸ್ಟರ್ಸ್. ಆ್ಯಂಡ್ ನೆಕ್ಸ್ಟ್ ಏನಿದೆ, ಮೆಮೊರಿ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್. ಸೊ ದಿಸ್ ಇನ್ಕ್ಲೂಡ್ಸ್ ಇನ್ಫಾರ್ಮೇಷನ್ ಸಚ್ ಆಸ್ ದ ವ್ಯಾಲ್ಯೂ ಆಫ್ ದ ಬೇಸ್ ಆ್ಯಂಡ್ ಲಿಮಿಟ್ ರಿಜಿಸ್ಟರ್ಸ್, ದ ಪೇಜ್ ಟೇಬಲ್ಸ್ ಆರ್ ದ ಸೆಗ್ಮೆಂಟ್ ಟೇಬಲ್ಸ್. ಈ ಮೆಮೊರಿ ಮ್ಯಾನೇಜ್ಮೆಂಟಲ್ಲಿ ಏನಾಗಿರುತ್ತೆ, ಕೆಲವೊಂದು ಇನ್ಫಾರ್ಮೇಷನ್ ಅನ್ನೋದು ಸ್ಟೋರ್ ಆಗಿರುತ್ತೆ. ಯಾವ್ಯಾವ್ದು ಇನ್ಫಾರ್ಮೇಷನ್, ಈ ಒಂದು ಬೇಸ್ದು ವ್ಯಾಲ್ಯೂ ಅಥವಾ ಲಿಮಿಟ್ ರಿಜಿಸ್ಟರ್ಸ್, ನೆಕ್ಸ್ಟ್ ಪೇಜ್ ಟೇಬಲ್ಸ್ ಅಥವಾ ಸೆಗ್ಮೆಂಟ್ ಟೇಬಲ್ಸ್, ಇವೆಲ್ಲನೂ ಆ ಒಂದು ಇದರಲ್ಲಿ ಆ ಇನ್ಫಾರ್ಮೇಷನಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಇದು ಬಂದು ಮೆಮೊರಿ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್. ಆ್ಯಂಡ್ ನೆಕ್ಸ್ಟ್ ಏನಿದೆ, CPU ಶೆಡ್ಯೂಲಿಂಗ್ ಇನ್ಫಾರ್ಮೇಷನ್. ಸೊ this information includes a process priority, pointers to scheduling queues and other scheduling parameters. ಅಂದರೆ ಏನು, ಇದರಲ್ಲಿ ಏನು ಅಂದರೆ, ಈಗ ಇದೇನು CPU ಶೆಡ್ಯೂಲಿಂಗ್ ಇನ್ಫಾರ್ಮೇಷನ್. ಸೊ ಈ ಇನ್ಫಾರ್ಮೇಷನಲ್ಲಿ ಏನೇನಿರುತ್ತೆ, ಈಗ ಯಾವುದೋ ಒಂದು ಪ್ರೊಸೆಸ್ದು ಪ್ರಯಾರಿಟಿ ಅಂದರೆ, ಈಗ ಯಾವುದೋ ಒಂದು 4 ಪ್ರೊಸೆಸಸ್ ನಡೀತಿದೆ ಅಂತ ಅಂದ್ಕೊಳ್ಳಿ. ಅದರಲ್ಲಿ ನಿಮಗೆ ಒಂದೊಂದು ಪ್ರೊಸೆಸ್ಸಿಗೂ ಪ್ರಯಾರಿಟಿ ಅನ್ನೋದಿರುತ್ತೆ. ಸೊ ಅದರಲ್ಲಿ ಫಸ್ಟ್ ಪ್ರಯಾರಿಟಿ ಯಾವ ಪ್ರೊಸೆಸ್ಸಿಗೆ ಕೊಟ್ಟಿದ್ದರೆ ಆ ಪ್ರೊಸೆಸ್ಸೇ ಫಸ್ಟ್ ಎಕ್ಸಿಕ್ಯೂಟ್ ಆಗುತ್ತೆ. ನಾವು ಇದನ್ನು ಫರ್ದರ್ ಲಾಸ್ಟಿಗೆ ಡಿಸ್ಕಸ್ ಮಾಡೋಣ. ಆ್ಯಂಡ್ ನೆಕ್ಸ್ಟ್ ಯಾವುದು, ಪಾಯಿಂಟರ್ಸ್ ಟು ಶೆಡ್ಯೂಲಿಂಗ್ ಕ್ಯೂಸ್. ಅಂದರೆ ಈಗ ಯಾವುದೋ ಒಂದು ಇಷ್ಟು ಶೆಡ್ಯೂಲ್ ಆಗ್ತಿರುತ್ತೆ, ಅಲ್ಲಿ ಕ್ಯೂ ಅನ್ನೋದೇನು ಒಂದು ಡೇಟಾ ಸ್ಟ್ರಕ್ಚರ್ ಅಲ್ವಾ, ಅವೆಲ್ಲದಕ್ಕೂ ಪಾಯಿಂಟರ್ಸ್. ಆ್ಯಂಡ್ ನೆಕ್ಸ್ಟ್ ಅದರ್ ಶೆಡ್ಯೂಲಿಂಗ್ ಪ್ಯಾರಾಮೀಟರ್ಸ್. ಸೊ ಇವೆಲ್ಲನೂ ಏನು, CPU ಶೆಡ್ಯೂಲಿಂಗ್ ಇನ್ಫಾರ್ಮೇಷನ್. ಆ್ಯಂಡ್ ಸಿಕ್ಸ್ ಒನ್ ಬಂದು ಅಕೌಂಟಿಂಗ್ ಇನ್ಫಾರ್ಮೇಷನ್. ಸೊ ಈ ಅಕೌಂಟಿಂಗ್ ಇನ್ಫಾರ್ಮೇಷನಲ್ಲಿ ಏನೇನಿರುತ್ತೆ, ಇದರಲ್ಲಿ ಎಷ್ಟು CPU ಯೂಸ್ ಮಾಡಿದ್ದೀವಿ, ಅಂದರೆ ರಿಯಲ್ ಟೈಮಲ್ಲಿ CPU ಎಷ್ಟು ಯೂಸ್ ಮಾಡಿದ್ದೀವಿ, ಮತ್ತು ಟೈಮ್ ಲಿಮಿಟ್ಸ್ ಏನು, ಅಕೌಂಟ್ಸ್ ನಂಬರ್ಸು,
ಮತ್ತು ಜಾಬ್ ಮತ್ತು ಪ್ರೊಸೆಸ್ ನಂಬರ್ಸ್ ಅಂದರೆ ಈಗ ಒಂದು ಏನು ಜಾಬ್ಸ್ ಇದೆ ಅಂತ ಅಂದ್ಕೊಳ್ಳಿ, ಆ ಜಾಬ್ಸಿಗೆಲ್ಲನೂ ನಂಬರ್ಸ್ ಅನ್ನೋದು ಕೊಟ್ಟಿರ್ತಾರೆ. ಸೊ ಇದು ಜಾಬ್ 1 ಜಾಬ್ 2 ಆ ರೀತಿ ಕೊಟ್ಟಿರ್ತಾರೆ. ಸೊ ಅದರ ಮುಖಾಂತರ ಈ ಸಿ ಪಿ ಯು ಅನ್ನೋದು ಅದನ್ನೆಲ್ಲನೂ ಒಂದು ಆ ಪ್ರೋಗ್ರಾಮ್ಸ್ ಅಥವಾ ಜಾಬ್ಸ್ನ ಟಾಸ್ಕ್ನ ಎಕ್ಸಿಕ್ಯೂಟ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಸೆವೆಂತ್ ಒನ್ ಏನು, ಇನ್ಪುಟ್ ಆರ್ ಔಟ್ಪುಟ್ ಸ್ಟೇಟಸ್ ಇನ್ಫಾರ್ಮೇಷನ್. ಸೊ ದಿಸ್ ಇನ್ಫಾರ್ಮೇಷನ್ ಇನ್ಕ್ಲೂಡ್ಸ್ ಲಿಸ್ಟ್ ಆಫ್ ಇನ್ಪುಟ್ ಆರ್ ಔಟ್ಪುಟ್ ಡಿವೈಸಸ್ ಅಲೋಕೇಟೆಡ್ ಟು ದ ಪ್ರೊಸೆಸ್, ಎ ಲಿಸ್ಟ್ ಆಫ್ ಓಪನ್ ಫೈಲ್ಸ್ ಆ್ಯಂಡ್ ಸೋ ಆನ್. ಅಂದರೆ ಒಂದು ಪ್ರೊಸೆಸ್ಗೆ ಯಾವ್ಯಾವ ಇನ್ಪುಟ್ ಅಥವಾ ಔಟ್ಪುಟ್ ಡಿವೈಸಸ್ ಅನ್ನೋದು ಅಲೋಕೇಟ್ ಆಗಿದೆ ಅನ್ನೋದು ಇದು ತೋರಿಸುತ್ತೆ. ಸೊ ಇದರ ಒಂದು ಡಯಾಗ್ರಾಮ್ ನೋಡೋದಾದರೆ ಫಸ್ಟ್ ಏನಿದೆ, ಪ್ರೊಸೆಸ್ ಸ್ಟೇಟ್ ಇದೆ ಮತ್ತು ಪ್ರೊಸೆಸ್ ನಂಬರ್ ಇದೆ. ದೆನ್ ಪಿ ಸಿ ಅಂದರೆ ಪ್ರೋಗ್ರಾಮ್ ಕೌಂಟರ್ ಇದೆ ಮತ್ತು ರಿಜಿಸ್ಟರ್ಸ್, ನೆಕ್ಸ್ಟ್ ಮೆಮೊರಿ ಲಿಮಿಟ್ ಮತ್ತು ಲಾಸ್ಟಿಗೆ ಯಾವುದು ಇನ್ಪುಟ್ ಅಥವಾ ಇದು ಲಿಸ್ಟ್ ಆಫ್ ಓಪನ್ ಫೈಲ್ಸ್. ಸೊ ಇದು ಬಂದ್ಬಿಟ್ಟು ನಿಮ್ಮ ಪಿ ಸಿ ಬಿ ಅಥವಾ ಪ್ರೊಸೆಸ್ ಕಂಟ್ರೋಲ್ ಬ್ಲಾಕ್. ಸ್ಟಾರ್ಟಿಂಗಲ್ಲಿ ಏನು ಹೇಳಿದೆ, ಇದರಲ್ಲಿ 4 ಟಾಪಿಕ್ಸ್ ಇದೆ ಅಂತ ಅಲ್ವಾ. ಸೊ ಇಲ್ಲಿಗೆ ಏನಾಯಿತು, 1 ಟಾಪಿಕ್ ಮುಗೀತು. ಸೊ ನೆಕ್ಸ್ಟ್ 3 ಟಾಪಿಕ್ಸ್. ಇದರಲ್ಲಿ ಸೆಕೆಂಡ್ ಟಾಪಿಕ್ ಯಾವುದು, ಪ್ರೊಸೆಸ್ ಶೆಡ್ಯೂಲಿಂಗ್. ಸೊ ಇದೇನು, ಆಸ್ ದ ಪ್ರೊಸೆಸ್ ಎಂಟರ್ಸ್ ಇಟ್ ಈಸ್ ಪುಟ್ ಇನ್ ಅ ಜಾಬ್ ಕ್ಯೂ ಆ್ಯಂಡ್ ಎಕ್ಸಿಕ್ಯೂಟೆಡ್ ಒನ್ ಬೈ ಒನ್. ಅಂದರೆ ಯಾವುದೋ ಒಂದನ್ನು ನಾವು ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡ್ತಿದ್ದೀವಿ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸ್ಟೂಡೆಂಟ್ ಡೇಟಾನ ನಾವು ಎಕ್ಸಿಕ್ಯೂಟ್ ಮಾಡ್ತಿದ್ದೀವಿ. ಅದೇನು ಪ್ರೊಸೆಸ್ 1 ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ ಅಥವಾ ಪ್ರೊಸೆಸ್ 3 ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ಪ್ರೊಸೆಸ್ 1 ಏನಾಗ್ತಿದೆ, ನಡೀತಿದೆ. ಆ್ಯಂಡ್ ಪ್ರೊಸೆಸ್ 2 ಏನಾಗ್ತಿದೆ, ಕ್ಯೂ ಅಲ್ಲಿದೆ. ಆ್ಯಂಡ್ ನೆಕ್ಸ್ಟ್ ನಮ್ಮ ಪ್ರೊಸೆಸ್ 3 ಏನಿದೆ ಅದು ಜಾಬ್ 3 ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ಆ ಒಂದು ಪ್ರೊಸೆಸ್ ಎಂಟರ್ ಆಗಿದ ತಕ್ಷಣ ಈ ಪ್ರೊಸೆಸ್ 3 ನಮ್ಮ ಸ್ಟೂಡೆಂಟ್ ಡೇಟಾ ಏನಿರುತ್ತೆ ಅಲ್ವಾ, ಅದಕ್ಕೆ ಜಾಬ್ 3 ಅನ್ನೋ ಒಂದು ಇದು ನಂಬರ್ ಕೊಟ್ಟು ಅದು ಒಂದು ಕ್ಯೂ ಅಲ್ಲಿ ಇರುತ್ತೆ. ಆ್ಯಂಡ್ ದೆನ್ ಪ್ರೊಸೆಸ್ 1 ಮುಗಿದ್ಮೇಲೆ ಪ್ರೊಸೆಸ್ 2ನ ಮಾಡ್ತಾರೆ. ಅದಾದಮೇಲೆ ನಮ್ಮ ಜಾಬ್ 3 ಅಥವಾ ಪ್ರೊಸೆಸ್ 3ನ ಎಕ್ಸಿಕ್ಯೂಟ್ ಮಾಡ್ತಾರೆ. ನೆಕ್ಸ್ಟ್ ಏನಿದೆ, ಶೆಡ್ಯೂಲ್ಸ್ ಆರ್ ದ ಸಾಫ್ಟ್ವೇರ್ ವಿಚ್ ಸೆಲೆಕ್ಟ್ಸ್ ಆ್ಯನ್ ಅವೈಲಬಲ್ ಪ್ರೋಗ್ರಾಮ್ ಟು ಬಿ ಅಸೈನ್ ಟು ದ ಸಿ ಪಿ ಯು. ಅಂದರೆ ಈ ಶೆಡ್ಯೂಲ್ಸ್ ಅನ್ನೋದೇನಿದೆ ಅಲ್ವಾ, ಅವು ಈ ಸಿ ಪಿ ಯು ಅಲ್ಲಿ ಏನಿರುತ್ತೆ ಅಲ್ವಾ, ಈಗ ನಮಗೆ ಯಾವುದೋ ಒಂದು ಅವೈಲಬಲ್ ಪ್ರೋಗ್ರಾಮ್, ಈಗ ನಮ್ಗೆ ಯಾವುದೋ ಪ್ರೋಗ್ರಾಮ್ ಇಲ್ಲ, ಯಾವುದೋ ಒಂದಷ್ಟೇ ಗೊತ್ತಿದೆ, ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ. ಸೊ ಆ ಒಂದು ಪ್ರೋಗ್ರಾಮ್ನ ಈ ಒಂದು ಸಿ ಪಿ ಯುಗೆ ಅಸೈನ್ ಮಾಡುತ್ತೆ, ಏನಕ್ಕೆ ಎಕ್ಸಿಕ್ಯೂಟ್ ಮಾಡು ಅಂತ. ಸೊ ಅದನ್ನು ನಾವು ಏನಂತೀವಿ, ಶೆಡ್ಯೂಲ್ಸ್ ಅಂತ ಅಂತೀವಿ. ಸೊ ನೆಕ್ಸ್ಟ್ ಏನು, ದೆರ್ ಆರ್ 3 ಟೈಪ್ಸ್ ಆಫ್ ಶೆಡ್ಯೂಲರ್ಸ್. ಯಾವ್ಯಾವುದು, ಲಾಂಗ್ ಟರ್ಮ್ ಶೆಡ್ಯೂಲರ್, ನೆಕ್ಸ್ಟ್ ಶಾರ್ಟ್ ಟರ್ಮ್ ಶೆಡ್ಯೂಲರ್ ಆ್ಯಂಡ್ ಮೀಡಿಯಮ್ ಟರ್ಮ್ ಶೆಡ್ಯೂಲರ್. ಸೊ ಈ ಲಾಂಗ್ ಟರ್ಮ್ ಶೆಡ್ಯೂಲರ್ ಅಂದರೆ ಏನು, ಈ ಒಂದು ಜಾಬ್ ಪೋಲಿಂದ ಯಾವುದೋ ಒಂದು ಅವೈಲೇಬಲ್ ಪ್ರೋಗ್ರಾಮ್ನ ಚೂಸ್ ಮಾಡ್ಕೊಳೋದು. ಅದು ಮೆಮೊರಿಯಿಂದ ಆಗಲಿ ಕ್ಯೂವಿಂದ ಆಗಲಿ ಆ ಒಂದು ಪ್ರೋಸೆಸ್ನ ಚೂಸ್ ಮಾಡ್ಕೊಳೋದಿಲ್ಲ, ಬಟ್ ಜಾಬ್ ಪೋಲಿಂದ ಚೂಸ್ ಮಾಡ್ಕೊಳೋದನ್ನು ಏನಂತೀವಿ, ಲಾಂಗ್ ಟರ್ಮ್ ಶೆಡ್ಯೂಲರ್ ಅಂತ ಅಂತೀವಿ. ಸೊ ಶಾರ್ಟ್ ಟರ್ಮ್ ಶೆಡ್ಯೂಲರ್ದು ಎಕ್ಸಾಂಪಲ್ ನೋಡೋದಾದರೆ ಚೂಸಸ್ ಫ್ರಮ್ ಮೆಮೊರಿ, ಅಂದರೆ ಪ್ರೊಸೆಸ್ನ ನಾವು ಮೆಮೊರಿಯಿಂದ ಚೂಸ್ ಮಾಡ್ಕೋತೀವಿ. ಸೊ ಅದೇನು ಶಾರ್ಟ್ ಟರ್ಮ್ ಶೆಡ್ಯೂಲರ್. ನೆಕ್ಸ್ಟ್ ಏನು, ಮೀಡಿಯಮ್ ಟರ್ಮ್ ಶೆಡ್ಯೂಲರ್, ಸೆಲೆಕ್ಟ್ಸ್ ದ ಪ್ರೊಸೆಸ್ ಇನ್ ದ ರೆಡಿ ಕ್ಯೂ. ಸೊ ಇದನ್ನು ನಾವೇನು ಮಾಡ್ತೀವಿ, ರೆಡಿ ಕ್ಯೂ ಅಲ್ಲಿ ಯಾವ್ಯಾವುದು ಪ್ರೊಸೆಸ್ ಇರುತ್ತೆ ಅಲ್ವಾ, ಅದನ್ನು ನಾವು ಸೆಲೆಕ್ಟ್ ಮಾಡ್ತೀವಿ, ಅದೇನು ಮೀಡಿಯಮ್ ಟರ್ಮ್ ಶೆಡ್ಯೂಲರ್. ಸೊ ಇವು 3 ಟೈಪ್ಸ್ ಆಫ್ ಶೆಡ್ಯೂಲರ್ಸ್. ನೆಕ್ಸ್ಟ್, ಪ್ರೊಸೆಸ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಐದರ್ ಐಒ ಬೌಂಡ್ ಪ್ರೊಸೆಸ್ ಅಥವಾ ಸಿ ಪಿ ಯು ಬೇಸ್ಡ್ ಪ್ರೊಸೆಸ್. ಸೊ ಐಒ ಬೌಂಡ್ ಪ್ರೊಸೆಸ್ ಅಂದರೆ ಏನು, ಅದು ಇನ್ಪುಟ್ ಅಥವಾ ಔಟ್ಪುಟ್ ಆಪರೇಷನ್ಸ್ ಮೇಲೆ ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡಿದ್ರೆ ಅದು ಐಒ ಬೌಂಡ್ ಪ್ರೊಸೆಸ್. ಆ್ಯಂಡ್ ನೆಕ್ಸ್ಟ್ ಸಿ ಪಿ ಯು ಬೌಂಡ್ ಪ್ರೊಸೆಸ್ ಅಂದರೆ ಏನು, ಅದು ಈಗ ತುಂಬ ಟಾಸ್ಕ್ಸ್ನ ಅಥವಾ ಜಾಬ್ಸ್ನ ಕಂಪ್ಲೀಟ್ ಮಾಡೋದಕ್ಕೆ ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡಿದ್ರೆ ನಾವು ಅದನ್ನು ಸಿ ಪಿ ಯು ಬೇಸ್ಡ್ ಪ್ರೊಸೆಸ್ ಅಂತ ಅಂತೀವಿ. ಆ್ಯಂಡ್ ನೆಕ್ಸ್ಟ್ ಏನು, ಕಂಟೆಂಟ್ ಸ್ವಿಚ್ಚಿಂಗ್. ಸೊ ಕಾಂಟೆಕ್ಟ್ ಸ್ವಿಚ್ಚಿಂಗ್ ಅಂದರೆ ಏನು, ಅದು ಒಂದು ಟಾಸ್ಕ್. ಸೊ ನಾವು ಒಂದು ಪ್ರೊಸೆಸ್ಸಿಂದ ಇನ್ನೊಂದು ಪ್ರೊಸೆಸ್ಗೆ ಸ್ವಿಚ್ ಆಗೋದು. ಅಂದರೆ ಈಗ ನಾವು ಪ್ರೊಸೆಸ್ 1 ಮಾಡ್ತೀವಿ, ಸೊ ಅಲ್ಲಿಂದ ಪ್ರೊಸೆಸ್ 2ಗೆ ಸ್ವಿಚ್ ಆಗೋದೇನಿದೆ ಅಲ್ವಾ, ಅದನ್ನು ಕಾಂಟೆಕ್ಸ್ಟ್ ಸ್ವಿಚ್ಚಿಂಗ್ ಅಂತ ಕರಿತೀವಿ. ಸೊ ನಿಮ್ಗೆ ಏನಾದರೂ ಕ್ವೆಶನ್ ಎಕ್ಸಾಂಪಲ್, ಈಗ ನಿಮ್ಮ ಒಂದು ಎಕ್ಸಾಮಲ್ಲಿ ಡಿಫೈನ್ ಕಾಂಟೆಕ್ಸ್ಟ್ ಸ್ವಿಚ್ಚಿಂಗ್ ಆ್ಯಂಡ್ ಎಕ್ಸ್ಪ್ಲೈನ್ ಪಿ ಸಿ ಬಿ ಅಂತ ಕೊಟ್ಟರೆ ನೀವೇನು ಮಾಡಬೇಕು, ಸೊ ಒಂದು ಟಾಸ್ಕ್ ಅಂದರೆ ಒಂದು ಟಾಸ್ಕ್ನ ಒಂದು ಪ್ರೊಸೆಸ್ಸಿಂದ ಇನ್ನೊಂದು ಪ್ರೊಸೆಸ್ಗೆ ಸ್ವಿಚ್ ಆಗೋದನ್ನು ನಾವು ಕಾಂಟೆಕ್ಸ್ಟ್ ಸ್ವಿಚಿಂಗ್ ಅಂತ ಅಂತೀವಿ ಅಂತ ಬರಿಬೋದು. ಸೊ ಇದಾದಮೇಲೆ ನೆಕ್ಸ್ಟ್ ಏನಿದೆ, ಆಪರೇಷನ್ಸ್ ಆನ್ ಪ್ರೊಸೆಸ್. ಸೊ ಯಾವ್ಯಾವ ಆಪರೇಷನ್ಸ್ ಇದೆ ಅನ್ನೋದು ನೋಡೋದಾದರೆ, ಎ ಪ್ರೊಸೆಸ್ ಮೇ ಕ್ರಿಯೇಟ್ ಸೆವ್ರಲ್ ನ್ಯೂ ಪ್ರೊಸೆಸ್. ಅಂದರೆ ಒಂದು ಪ್ರೊಸೆಸ್ಸು ಇನ್ನೂ ಜಾಸ್ತಿ ಪ್ರೊಸೆಸಸ್ನ ಬೇಕಾದರೆ ಕ್ರಿಯೇಟ್ ಮಾಡ್ಬೋದು. ಸೊ ಒಂದು ಡಯಾಗ್ರಾಮ್ ನೋಡೋದಾದರೆ P1, ನೆಕ್ಸ್ಟ್ ಅದೇನು ಕೆಳಗೆ ಯಾವ್ಯಾವ ನೋಟ್ಸ್ ಇದೆ, P2, P3 ಆ್ಯಂಡ್ P4. ಸೊ ಇಲ್ಲಿ ಪೇರೆಂಟ್ ಯಾವುದು, P1. ಸೊ ಅದೇನು
ಇನ್ನು 3 ಪ್ರೊಸೆಸ್‌ನ ಕ್ರಿಯೇಟ್ ಮಾಡಿದೆ. ಯಾವುದನ್ನ? P2, P3, P4ನ. ಸೊ, ಕ್ರಿಯೇಟ್ ಮಾಡಿರೋದನ್ನ ಪೇರೆಂಟ್ ಪ್ರೊಸೆಸ್ ಅಂತ ಅಂತೀವಿ. ಯಾವ್ಯಾವ್ದು ಕ್ರಿಯೇಟ್ ಆಗಿದೆ ಅವನ್ನೆಲ್ಲನೂ ಚೈಲ್ಡ್ ಪ್ರೊಸೆಸ್ ಅಂತ ಅಂತೀವಿ. ಆ್ಯಂಡ್ ನೆಕ್ಸ್ಟ್ ಚೈಲ್ಡ್ ಪ್ರೊಸೆಸ್ ಈಸ್ ಕ್ರಿಯೇಟೆಡ್ ಬೈ ಅ ಫಂಕ್ಷನ್ ಕಾಲ್ಡ್ ಫೋರ್ಕ್. ಸೊ, ಈ ಒಂದು ಫೋರ್ಕ್ ಅನ್ನೋ ಒಂದು ಫಂಕ್ಷನ್ನ ಯೂಸ್ ಮಾಡಿಕೊಂಡು ನಾವು ಚೈಲ್ಡ್ ಪ್ರೊಸೆಸ್‌ನ ಕ್ರಿಯೇಟ್ ಮಾಡ್ತೀವಿ. ಆ್ಯಂಡ್ ಎಕ್ಸಿಕ್ಯೂಟ್ ಈ ಫಂಕ್ಷನ್ನ ಯೂಸ್ ಮಾಡಿಕೊಂಡು ಎಕ್ಸಿಕ್ಯೂಟ್‌ನ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಏನು? ವೆಯ್ಟ್. ಈ ಒಂದು ಚೈಲ್ಡ್ ಪ್ರೊಸೆಸ್ ಮುಗಿಯೋ ತನಕ ಇರೋದಕ್ಕೆ ಮುಗಿಬೇಕು ಅಂತ ನಾವು ವೆಯ್ಟ್ ಮಾಡೋದೇನಿದೆ ಅಲ್ವಾ, ಅದಕ್ಕೆ ನಾವು ವೆಯ್ಟ್ ಫಂಕ್ಷನ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಗೆಟ್ ಪಿ ಐ ಡಿ. ಸೊ, ಇದನ್ನು ನೆಕ್ಸ್ಟ್ ಅದ್ರ ಜೊತೆಗೆ ಗೆಟ್ ಪಿ ಐ ಡಿ ಇವನ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ? ಕರೆಂಟ್ ಪ್ರೊಸೆಸ್ ಯಾವುದಿದೆ ಅಲ್ವಾ, ಅದು ಇದೇನಕ್ಕೆ? ಪಿ ಐ ಡಿಗೆ. ಆ್ಯಂಡ್ ನೆಕ್ಸ್ಟ್ ಪೇರೆಂಟ್ದು ಪ್ರೊಸೆಸ್ ಏನಿದೆ ಅಲ್ವಾ, ಅಲ್ಲಿ ಪೇರೆಂಟ್ ಅಂತ ಇದೆ. ಸೊ, ಅದು ಡಯಾಗ್ರಾಮ್ದು. ಸೊ, ಈ ಪೇರೆಂಟ್ ಅನ್ನೋದೇನಿದೆ ಅಲ್ವಾ, ಅದ್ರದ್ದು ಒಂದು ಐ ಡಿ ಸಿಗೋ ತನಕ, ಅದೇ ರೀತಿಯೇ ಕರೆಂಟ್ ಪ್ರೊಸೆಸ್ ಒಂದು ಐ ಡಿ ಸಿಗೋ ತನಕ ನಾವು ಗೆಟ್ ಪಿ ಐ ಡಿ ಆ ಒಂದು ಫಂಕ್ಷನ್ನ ಮತ್ತು ಗೆಟ್ ಪಿ ಐ ಡಿ ಆ ಒಂದು ಫಂಕ್ಷನ್ನ ಯೂಸ್ ಮಾಡ್ತೀವಿ. ಸೊ, ಗೆಟ್ ಪಿ ಐ ಡಿ ಬಂದು ಕರೆಂಟ್ ಪ್ರೊಸೆಸ್ಗೆ, ನೆಕ್ಸ್ಟ್ ಗೆಟ್ ಪಿ ಐ ಡಿ ಬಂದು ಪೇರೆಂಟ್ ಪ್ರೊಸೆಸ್ಗೆ. ಸೊ, ನಾವು ಅದರ ಡಯಾಗ್ರಾಮ್ ನೋಡೋದಾದರೆ ಇದು ಏನು? ಪ್ರೊಸೆಸ್ ಕ್ರಿಯೇಷನ್ದು. ಸೊ, ಫೋರ್ಕ್ನ ಯೂಸ್ ಮಾಡ್ಕೊಂಡು ನಾವೊಂದು ಚೈಲ್ಡ್ನ ಕ್ರಿಯೇಟ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಎಕ್ಸಿಕ್ಯೂಟ್ ಮಾಡಿ ನಾವು ನೆಕ್ಸ್ಟ್ ಬೇಕಾದರೆ ಎಕ್ಸಿಟ್ ಆಗ್ಬೋದು, ಅಥವಾ ಒಂದು ಪೇರೆಂಟ್ ಆದರೆ ಫಸ್ಟ್ ವೆಯ್ಟ್ ಮಾಡಬೇಕಾಗುತ್ತೆ ಆ್ಯಂಡ್ ದೆನ್ ರೆಸ್ಯೂಮ್ ಮಾಡಬೇಕಾಗುತ್ತೆ. ಸೊ, ಈಗ ಫಸ್ಟ್ ಏನಾದರೂ ಚೈಲ್ಡ್ ಏನಾದರೂ ಆ ಒಂದು ಏನಾದರೂ ಎಕ್ಸಿಕ್ಯೂಟ್ ಮಾಡ್ತಿತ್ತು ಅಂದರೆ ಪೇರೆಂಟ್ ಅನ್ನೋದು ವೆಯ್ಟ್ ಮಾಡಬೇಕು. ಸೊ, ಇಲ್ಲ ಆ ಒಂದು ಚೈಲ್ಡ್ ಎಲ್ಲ ಮುಗೀತು ಅಂದರೆ ನೆಕ್ಸ್ಟ್ ಪೇರೆಂಟ್ ಅನ್ನೋದು ರೆಸ್ಯೂಮ್ ಮಾಡ್ಕೋಬೋದು. ಸೊ, ಇದು ಬಂದು ಇದರ ಡಯಾಗ್ರಾಮ್. ಸೊ, ನಾವು ಪ್ರೀವಿಯಸ್ ಆಗಿ ಏನು ನೋಡಿದ್ವಿ? ಪಿ ಸಿ ಬಿ ನೋಡಿದ್ವಿ. ಅಂದರೆ ಏನು? ಪ್ರೊಸೆಸ್ ಕಂಟ್ರೋಲ್ ಬ್ಲಾಕ್. ಸೊ, ನೆಕ್ಸ್ಟ್ ಏನಿದೆ? ಐ ಪಿ ಸಿ ಅಂದರೆ ಏನು? ಇಂಟರ್ ಪ್ರೊಸೆಸ್ ಕಮ್ಯುನಿಕೇಷನ್. ಸೊ, ನಾವು ಇದನ್ನು ನೋಡೋದಾದರೆ ದ ಕಮ್ಯುನಿಕೇಷನ್ ಹ್ಯಾಪನಿಂಗ್ ಬಿಟ್ವೀನ್ ದ ಪ್ರೊಸೆಸಸ್ ಈಸ್ ಕಾಲ್ಡ್ ಇಂಟರ್ ಪ್ರೊಸೆಸ್ ಕಮ್ಯುನಿಕೇಷನ್. ಸೊ, ಈಗ 2 ಪ್ರೊಸೆಸಸ್ ಇದೆ. ಸೊ, ನಾನೊಂದು ಪ್ರೊಸೆಸ್ನ ಕ್ರಿಯೇಟ್ ಮಾಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಬೇರೆ ಪ್ರೊಸೆಸ್ನೂ ಕ್ರಿಯೇಟ್ ಮಾಡಿದ್ದೀನಿ ಅಂತ ಅನ್ಕೊಳ್ಳೋಣ. ಸೊ, ಈ 2 ಪ್ರೊಸೆಸ್ ಮಧ್ಯೆ ಕಮ್ಯುನಿಕೇಷನ್ ಅನ್ನೋದೇನಿದೆ ಅಲ್ವಾ, ಅದನ್ನು ನಾವು ಇಂಟರ್ ಪ್ರೊಸೆಸ್ ಕಮ್ಯುನಿಕೇಷನ್ ಅಂತ ಅಂತೀವಿ. ದ ಪ್ರೊಸೆಸ್ ಕುಡ್ ಬಿ ಐದರ್ ಇಂಡಿಪೆಂಡೆಂಟ್ ಆರ್ ಕೋಆಪರೇಟಿವ್. ಅಂದರೆ ಈ ಪ್ರೊಸೆಸಸ್ ಏನು? ಒಂದರ ಮೇಲೆ ಒಂದು ಡಿಪೆಂಡ್ ಆಗಿರುತ್ತೆ. ಅಂದರೆ ಕೋಆಪರೇಟಿವ್ ಅಂದರೆ ಎರಡೂ ಅಡ್ಜಸ್ಟಬಲ್ ಆಗಿರುತ್ತೆ, ಅಥವಾ ಇಂಡಿಪೆಂಡೆಂಟ್. ಸೊ, ಈಗ 2 ಪ್ರೊಸೆಸ್ನ ಕ್ರಿಯೇಟ್ ಮಾಡಿದ್ರೆ ಇದು ಅದರ ಮೇಲೆ ಡಿಪೆಂಡ್ ಆಗಲೇ ಇರಬೇಕು ಅಂತ ಏನಿಲ್ಲ. ಫಾರ್ ಎಕ್ಸಾಂಪಲ್ ನಾವೀಗ 2 ಪ್ರೊಸೆಸ್ನ ಕನ್ಸಿಡರ್ ಮಾಡ್ಕೊಳ್ಳೋಣ. ಯಾವುದು? ಈಗ ಒಂದು ಪ್ರೊಸೆಸ್ ಏನು ಮಾಡುತ್ತೆ, ನಂಬರ್ 1 ಅಂತ ಬರ್ಕೊಟ್ರೆ ನೆಕ್ಸ್ಟ್ ಪ್ರೊಸೆಸ್ ನಂಬರ್ 2 ಅಂತ ಬರೀಬೇಕು ಅಂತ ಅಂದ್ಕೊಳ್ಳೋಣ. ಸೊ, ಇದೇನು? ಡಿಪೆಂಡೆಂಟ್ ಅಥವಾ ಕೋಆಪರೇಟ್. ಸೊ, ಇದು 1 ಅನ್ನೋದು ಬರ್ಕೊಟ್ರೆ ನೆಕ್ಸ್ಟ್ ಇದು 2 ಅನ್ನೋದು ಬರೆಯೋಕ್ಕಾಗುತ್ತೆ. ಸೊ, ಇದು 1 ಬರದೇ ಕೊಟ್ಟಿಲ್ಲ ಅಂದರೆ ಇದು 2 ಅನ್ನೋದು ಬರೆದು ಕೊಡೋಕ್ಕಾಗೋದಿಲ್ಲ. ಸೊ, ಅದೇನು? ಕೋಆಪರೇಟಿವ್. ಆ್ಯಂಡ್ ನೆಕ್ಸ್ಟ್ ಇಂಡಿಪೆಂಡೆಂಟ್ ಅಂದರೆ ಏನು? ಈಗ 2 ಪ್ರೊಸೆಸ್ ಇದೆ, ಎರಡೂ ಒಂದೊಂದು ಶೀಟ್ ಮೇಲೆ ನಂಬರ್ 2ನ ಬರೀಬೇಕು. ಸೊ, ಇದು ನಂಬರ್ 2ನ ಬರೆಯುತ್ತೆ, ನೆಕ್ಸ್ಟ್ ಪ್ರೊಸೆಸ್ 2ನ ನಂಬರ್ 2ನ ಬರೆಯುತ್ತೆ. ಅದೇನು? ಇಂಡಿಪೆಂಡೆಂಟ್. ಸೊ, ಆ್ಯಂಡ್ ನೆಕ್ಸ್ಟ್ ಏನಿದೆ? ಕೋಆಪರೇಟಿಂಗ್ ಪ್ರೊಸೆಸ್ ರಿಕ್ವೈರ್ ಸಮ್ ಫಾರ್ಮ್ ಆಫ್ ಐ ಪಿ ಸಿ. ದಿಸ್ ಇಸ್ ಅಲೌಡ್ ಬೈ 2 ಮಾಡೆಲ್ಸ್. ಸೊ, ಈಗ ನಾವು ಪ್ರೀವಿಯಸ್ ಆಗಿ ಏನು ಹೇಳ್ಕೊಂಡ್ವಿ? ಕೋಆಪರೇಷನ್ ಅಮಾಂಗ್ ಪ್ರೊಸೆಸಸ್ ಅಂತ ಹೇಳ್ಕೊಂಡ್ವಿ. ಸೊ, ಇವೇನಾದರೂ ಇರಬೇಕು ಅಂದರೆ ಯಾವುದೋ ಒಂದು ಫಾರ್ಮ್ ಆಫ್ ಇಂಟರ್ ಪ್ರೊಸೆಸ್ ಕಮ್ಯುನಿಕೇಷನ್ ಅನ್ನೋದು ಇರಬೇಕು. ಸೊ, ಇದನ್ನು ಅಲೋ ಮಾಡೋದಕ್ಕೆ ನಾವು 2 ಮಾಡೆಲ್ಸ್ನ ಯೂಸ್ ಮಾಡ್ತೀವಿ. ಯಾವ್ಯಾವುದು? ಶೇರ್ಡ್ ಮೆಮೊರಿ ಸಿಸ್ಟಮ್, ಅದೇ ರೀತಿಯೇ ಮೆಸೇಜ್ ಪಾಸಿಂಗ್ ಸಿಸ್ಟಮ್. ಸೊ, ನಾವು ಫಸ್ಟ್ ಶೇರ್ಡ್ ಮೆಮೊರಿ ಸಿಸ್ಟಮ್ನ ನೋಡೋದಾದರೆ ಇವೆರಡೂ ಬಂದು ಅದರ ಡಯಾಗ್ರಾಮ್. ಸೊ, ಫಸ್ಟ್ ಪ್ರೊಸೆಸ್ ಎ, ಪ್ರೊಸೆಸ್ ಬಿ ಆ್ಯಂಡ್ ಲಾಸ್ಟಲ್ಲಿ ಏನಿದೆ? ಕರ್ನಲ್. ಸೊ, ಕರ್ನಲಿಂದ ಫಸ್ಟ್ ಪ್ರೊಸೆಸ್ ಬಿಗೆ ಮೆಸೇಜ್ ಅನ್ನೋದು ಹೋಗುತ್ತೆ. ಆ ಎಮ್ ಅಂದರೆ ಮೆಸೇಜ್. ಆ್ಯಂಡ್ ನೆಕ್ಸ್ಟ್ ಕರ್ನಲಿಂದ ಪ್ರೊಸೆಸ್ ಎಗೆ ಸೆಕೆಂಡ್ ಮೆಸೇಜ್ ಅನ್ನೋದು ಹೋಗುತ್ತೆ. ಸೊ, ಈ ರೀತಿ ಕೆಳಗೆ ಇರೋ ಪ್ರೊಸೆಸಸ್ಗೆ ಫಸ್ಟ್ ಮೆಸೇಜ್ ಕರ್ನಲಿಂದ ಆ್ಯಂಡ್ ಲಾಸ್ಟ್ ಟಾಪಲ್ಲಿ ಯಾವುದು ಪ್ರೊಸೆಸ್ ಇರುತ್ತೆ ಅಲ್ಲಿಗೆ ಮೆಸೇಜ್ ಅನ್ನೋದು ಹೋಗುತ್ತೆ. ಇದೇನು? ಮೆಸೇಜ್ ಪಾಸಿಂಗ್. ಆ್ಯಂಡ್ ದೆನ್ ಶೇರ್ಡ್ ಮೆಮೊರಿಯಲ್ಲಿ ಹೆಂಗೆ ಅಂದರೆ ಈಗ ಕರ್ನಲ್ ಇದೆ ಅಲ್ವಾ. ಸೊ, ಫಸ್ಟ್ ಈಗ ಪ್ರೊಸೆಸ್ ಎ ಅಲ್ಲಿ ಯಾವುದೋ ಒಂದು ಮೆಮೊರಿ ಅಂದರೆ ಯಾವುದೋ ಒಂದು ಇನ್ಫಾರ್ಮೇಷನ್ ಅನ್ನೋದು ಇರುತ್ತೆ. ಸೊ, ಆ ಒಂದು ಇನ್ಫಾರ್ಮೇಷನ್ನ ಪ್ರೊಸೆಸ್ ಬಿಗೆ ಶೇರ್ ಮಾಡುತ್ತೆ. ಸೊ, ಇದೇನು? ಶೇರ್ಡ್ ಮೆಮೊರಿ. ಆ್ಯಂಡ್ ನೆಕ್ಸ್ಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಶೇರ್ಡ್ ಮೆಮೊರಿ ಆ್ಯಂಡ್ ಮೆಸೇಜ್ ಮೆಮೊರಿ. ಸೊ, ಈಗ ಇದರ ಡಿಫ್ರೆನ್ಸಸ್ ನೋಡೋದಾದರೆ ಎ ರೀಜನ್ ಆಫ್ ಮೆಮೊರಿ ಈ ಶೇರ್ಡ್ ವೇ ಡೇಟಾ ಈಸ್ ರಿಯಲ್ ಆ್ಯಂಡ್ ರಿಟರ್ನ್. ಸೊ, ನಾವು ಆ ಒಂದು ಶೇರ್ಡ್ ಮೆಮೊರಿಯಲ್ಲಿ ಅಂದರೆ ಸೆಕೆಂಡ್ ಏನಿತ್ತಲ್ವ ಡಯಾಗ್ರಾಮ್ ಅದರಲ್ಲಿ ಆ ಮೆಮೊರಿ ಅನ್ನೋದು ಆ ಡೇಟಾ ಏನಿದೆ ಅಲ್ವಾ ಅದು ರಿಯಲ್ ಮತ್ತು ರಿಟರ್ನ್. ಸೊ, ಇದನ್ನು ನಾವು ಶೇರ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಈ ಮೆಸೇಜ್
ಪಾಸಿಂಗಲ್ಲಿ ಮೆಸೇಜ್ ಎಕ್ಸ್ಚೇಂಜ್ ಇಸ್ ಡನ್ ವಯಾ ಪ್ರೊಸೆಸಸ್ ಬೈ ಯೂಸಿಂಗ್ ಆಬ್ಜೆಕ್ಟ್ಸ್. ಸೊ ಈ ಮೆಸೇಜ್ ಪಾಸಿಂಗಲ್ಲಿ ನಾವು ಮೆಸೇಜ್ನ ಹೇಗೆ ಎಕ್ಸ್ಚೇಂಜ್ ಮಾಡ್ಕೋತೀವಿ, ಆಬ್ಜೆಕ್ಟ್ಸ್ನ ಕ್ರಿಯೇಟ್ ಮಾಡಿಕೊಂಡು ಯೂಸ್ ಮಾಡಿಕೊಂಡು ಅದನ್ನು ಮೆಸೇಜಸ್ನ ಪ್ರೊಸೆಸಸ್ಗೆ ಎಕ್ಸ್ಚೇಂಜ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಇದರಲ್ಲಿ ಯೂಸ್ಫುಲ್ ಫಾರ್ ಸೆಂಡಿಂಗ್ ಲಾರ್ಜ್ ಡೇಟಾ ಅಂದರೆ ಏನು? ಸೊ ಶೇರ್ಡ್ ಮೆಮೊರಿಯಲ್ಲಿ ನಾವು ಜಾಸ್ತಿ ಡೇಟಾ ಏನಾದರೂ ಇದ್ದರೆ ನಾವು ಅದನ್ನು ಶೇರ್ಡ್ ಮೆಮೊರಿ ಯೂಸ್ ಮಾಡ್ಕೊಂಡು ಸೆಂಡ್ ಮಾಡ್ತೀವಿ. ಅದೇ ನಮಗೇನಾದರೂ ಕಮ್ಮಿ ಡೇಟಾ ಅಥವಾ ಸ್ಮಾಲ್ ಡೇಟಾ ಇತ್ತು ಅಂದರೆ ಮೆಸೇಜ್ ಪಾಸಿಂಗ್ ಯೂಸ್ ಮಾಡಿಕೊಂಡು ಶೇರ್ ಮಾಡ್ತೀವಿ. ಸೊ ಲಾರ್ಜ್ ಡೇಟಾ ಇದ್ದಾಗ ಶೇರ್ಡ್ ಮೆಮೊರಿ ಆ್ಯಂಡ್ ದೆನ್ ಸ್ಮಾಲ್ ಡೇಟಾ ಇದ್ದಾಗ ಮೆಸೇಜ್ ಪಾಸಿಂಗ್. ಆ್ಯಂಡ್ ನೆಕ್ಸ್ಟ್ ಡಿಫ್ರೆನ್ಸ್ ನೋಡೋದಾದರೆ ಸಿಸ್ಟಮ್ ಕಾಲ್ ಈಸ್ ಯೂಸ್ಡ್ ಓನ್ಲಿ ಟು ಕ್ರಿಯೇಟ್ ಶೇರ್ಡ್ ಮೆಮೊರಿ, ಬಟ್ ಇದರಲ್ಲಿ ಸಿಸ್ಟಮ್ ಕಾಲ್ ಈಸ್ ಯೂಸ್ಡ್ ಡ್ಯೂರಿಂಗ್ ಎವ್ರಿ ರೀಡ್ ಆ್ಯಂಡ್ ರೈಟ್ ಆಪರೇಷನ್. ಅಂದರೆ ಈಗ ಈ ಒಂದು ಶೇರ್ಡ್ ಮೆಮೊರಿಯಲ್ಲಿ ನಾವು ಮೆಮೊರಿನ ಶೇರ್ ಮಾಡಬೇಕಾದ್ರೆ ಮಾತ್ರನೇ ಸಿಸ್ಟಮ್ ಕಾಲ್ ಅನ್ನೋದು ಯೂಸ್ ಮಾಡ್ತೀವಿ. ಅಂದರೆ ಆ ಶೇರ್ಡ್ ಮೆಮೊರಿನ ಕ್ರಿಯೇಟ್ ಮಾಡಿದಾಗ ಅಷ್ಟೇ. ಆದರೆ ಈ ಒಂದು ಮೆಸೇಜ್ ಪಾಸಿಂಗಲ್ಲಿ ನಾವು ಪ್ರತಿಯೊಂದು ರೀಡ್ ಮತ್ತು ರೈಟ್ ಆಪರೇಷನ್ಗೂ ಸಿಸ್ಟಮ್ ಕಾಲ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಮೆಸೇಜ್ ಇಸ್ ಸೆಂಟ್ ಫಾಸ್ಟರ್ ಆ್ಯಸ್ ದೇರ್ ಆರ್ ನೋ ಸಿಸ್ಟಮ್ ಕಾಲ್ಸ್. ಸೊ ನಾವಿಲ್ಲಿ ಪ್ರತಿಯೊಂದು ರೀಡ್ ಮತ್ತು ರೈಟ್ ಆಪರೇಷನ್ಗೂ ಯಾವುದೇ ರೀತಿ ಸಿಸ್ಟಮ್ ಕಾಲ್ ಮಾಡೋದಿಲ್ಲ. ಹಾಗಾಗಿ ಈ ಒಂದು ಶೇರ್ಡ್ ಮೆಮೊರಿಯಲ್ಲಿ ಮೆಸೇಜಸ್ ಅನ್ನೋದು ಫಾಸ್ಟಾಗಿ ಹೋಗುತ್ತೆ. ಯಾಕೆ? ಅಲ್ಲಿ ಯಾವುದೇ ರೀತಿ ಒಂದು ಸಿಸ್ಟಮ್ ಕಾಲ್ಸ್ ಅನ್ನೋದು ಇಲ್ಲ. ಸೊ ಮೆಸೇಜ್ ಪಾಸಿಂಗಲ್ಲಿ ಆ ಒಂದು ಮೆಸೇಜ್ ಕಮ್ಯುನಿಕೇಟ್ ಆಗೋದು ಅಥವಾ ಎಕ್ಸ್ಚೇಂಜ್ ಆಗೋದು ಪ್ರೊಸೆಸಸ್ ಮಧ್ಯೆ ಅದು ಸ್ಲೋ ಆಗಿರುತ್ತೆ. ಬಿಕಾಸ್ ಅಲ್ಲಿ ಪ್ರತಿಯೊಂದು ರೀಡ್ ಮಾಡಬೇಕಂದ್ರೂ ರೈಟ್ ಮಾಡಬೇಕಂದ್ರೂ ಸಿಸ್ಟಮ್ ಕಾಲ್ಸ್ ಅನ್ನೋದು ಇಂಪಾರ್ಟೆಂಟ್. ಸೊ ಅದೇನಾಗುತ್ತೆ, ಸ್ಲೋ ಆಗಿರುತ್ತೆ. ಸೊ ಇದು ಬಂದು ಡಿಫ್ರೆನ್ಸಸ್ ಬಿಟ್ವೀನ್ ಶೇರ್ಡ್ ಮೆಮೊರಿ ಆ್ಯಂಡ್ ಮೆಸೇಜ್ ಪಾಸಿಂಗ್. ಆ್ಯಂಡ್ ನೆಕ್ಸ್ಟ್ ಇಲ್ಲಿಗೆ ನಿಮ್ಮ ಒಂದು 4 ಟಾಪಿಕ್ಸಲ್ಲಿ 4 ಟಾಪಿಕ್ಸ್ ಮುಗೀತು. ಆ್ಯಂಡ್ ನೆಕ್ಸ್ಟ್ ನಿಮ್ಮ ಥರ್ಡ್ ಟಾಪಿಕ್ ಏನಿದೆ, ಮಲ್ಟಿ ಥ್ರೆಡೆಡ್ ಪ್ರೋಗ್ರಾಮಿಂಗ್. ಸೊ ಥ್ರೆಡ್ ಅಂದರೆ ಏನು? ಸೊ ಥ್ರೆಡ್ ಅಂದರೆ ಅದು ಬೇಸಿಕ್ ಯೂನಿಟ್ ಆಫ್ ಸಿ ಪಿ ಯು ಯುಟಿಲೈಸೇಷನ್. ಅಂದರೆ ನಾವೀಗ ಸಿ ಪಿ ಯುನ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೋಬೇಕು ಅಂದರೆ ಅದರ ಬೇಸಿಕ್ ಯೂನಿಟ್ ಏನು? ಥ್ರೆಡ್. ಸೊ ಇಫ್ ದೆರ್ ಆರ್ ಮಲ್ಟಿಪಲ್ ಥ್ರೆಡ್ಸ್ ಮಲ್ಟಿಪಲ್ ಟಾಸ್ಕ್ಸ್ ಕ್ಯಾನ್ ಬಿ ಪರ್ಫಾರ್ಮ್ ಅಟ್ ದ ಸೇಮ್ ಟೈಮ್. ಅಂದರೆ ಏನು ಈ ರೀತಿ ಒಂದು ಥ್ರೆಡ್ ಅಲ್ದಿರ ತುಂಬ ಥ್ರೆಡ್ಸ್ ಇದ್ದರೆ ಎಷ್ಟು ಟಾಸ್ಕ್ಸ್ ಇದ್ರೂ ಆ ಟಾಸ್ಕ್ನೆಲ್ಲನೂ ಸೇಮ್ ಟೈಮಲ್ಲೇ ಕಂಪ್ಲೀಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಗ ನಿಮಗೆ ಒಂದು ಮಲ್ಟಿಪಲ್ ಥ್ರೆಡ್ಸ್ ಇದೆ ಆ್ಯಂಡ್ ತುಂಬಾ ಟಾಸ್ಕ್ಸ್ ಅಂತಲೂ ಇರುತ್ತೆ. ಸೊ ಈಗ ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡೋದಕ್ಕೆ ತುಂಬ ಟೈಮ್ ತಗೊಳೋದಾದರೆ ಆ ಒಂದು ಥ್ರೆಡ್ನ ಆ ಎಲ್ಲ ಟಾಸ್ಕ್ಸ್ನೂ ಕಂಪ್ಲೀಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ನಾವು ಮಲ್ಟಿಪಲ್ ಥ್ರೆಡ್ಸ್ ಯೂಸ್ ಮಾಡಿಕೊಂಡು ಅದೇ ಅಮೌಂಟ್ ಆಫ್ ಟೈಮಿಗೆ ಆ ಒಂದು ಆ ಒಂದು ಆಪರೇಷನ್ನ ಪರ್ಫಾರ್ಮ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ದಿಸ್ ಟೈಪ್ ಆಫ್ ಪ್ರೋಗ್ರಾಮಿಂಗ್ ಈಸ್ ಕಾಲ್ಡ್ ಆ್ಯಸ್ ಮಲ್ಟಿ ಥ್ರೆಡೆಡ್ ಪ್ರೋಗ್ರಾಮಿಂಗ್. ಅಂದರೆ ಈ ಮಲ್ಟಿಪಲ್ ಥ್ರೆಡ್ಸ್ ಯೂಸ್ ಮಾಡಿಕೊಂಡು ಮಲ್ಟಿಪಲ್ ಟಾಸ್ಕ್ಸ್ನ ಸೇಮ್ ಟೈಮಲ್ಲಿ ಪರ್ಫಾರ್ಮ್ ಮಾಡೋದನ್ನು ನಾವು ಮಲ್ಟಿ ಥ್ರೆಡೆಡ್ ಪ್ರೋಗ್ರಾಮಿಂಗ್ ಅಂತ ಅಂತೀವಿ. ಸೊ ನೆಕ್ಸ್ಟ್ ಏನು, ಸಪೋರ್ಟ್ ಫಾರ್ ಥ್ರೆಡ್ಸ್ ಕ್ಯಾನ್ ಬಿ ಪ್ರೊವೈಡೆಡ್ ಅಟ್ ಐದರ್ ಯೂಸರ್ ಲೆವೆಲ್ ಆರ್ ಕರ್ನಲ್ ಲೆವೆಲ್. ಅಂದರೆ ಈ ಥ್ರೆಡ್ಸಿಗೆ ನಾವು ಹೇಗೆ ಸಪೋರ್ಟ್ ಮಾಡ್ಬೋದು? ಸೊ ಯೂಸರ್ ಲೆವೆಲಲ್ಲಾದರೂ ಮಾಡ್ಬೋದು ಅಥವಾ ಕರ್ನಲ್ ಲೆವೆಲಲ್ಲಾದರೂ ಮಾಡ್ಬೋದು. ಸೊ ದ ವೇಸ್ ಟು ಎಸ್ಟಾಬ್ಲಿಷಿಂಗ್ ರಿಲೇಷನ್ ಬಿಟ್ವೀನ್ ಯೂಸರ್ ಥ್ರೆಡ್ ಆ್ಯಂಡ್ ಕರ್ನಲ್ ಥ್ರೆಡ್. ಸೊ ಇಲ್ಲಿ ಈಗೇನಿದೆ, ನಾವು ಈ ಒಂದು ಯೂಸರ್ ಥ್ರೆಡ್ ಮತ್ತು ಕರ್ನಲ್ ಥ್ರೆಡಿಗೆ ಒಂದು ರಿಲೇಷನ್ಶಿಪ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂದರೆ 3 ವೇಸ್ ಇದೆ. ಯಾವ್ಯಾವುದು? 1 to 1, ಮೆನಿ ಟು 1 ಆ್ಯಂಡ್ ಮೆನಿ ಟು ಮೆನಿ. ಸೊ ಇದರಲ್ಲಿ ಫಸ್ಟ್ ಏನಿದೆ, ಮೆನಿ ಟು 1. ಸೊ ಮೆನಿ ಟು 1ನ ನೋಡೋದಾದರೆ ಮೆನಿ ಯೂಸರ್ ಥ್ರೆಡ್ಸ್ ಆರ್ ಮ್ಯಾಪ್ ಟು 1 ಕರ್ನಲ್ ಥ್ರೆಡ್. ಅಂದರೆ ಏನು, ಇಲ್ಲಿ ತುಂಬ ಯೂಸರ್ ಥ್ರೆಡ್ಸು ಒಂದೇ ಒಂದು ಕರ್ನಲ್ ಥ್ರೆಡ್ಡಿಗೆ ಮ್ಯಾಪ್ ಆಗಿರುತ್ತೆ. ಸೊ ಇದರ ಒಂದು ಡಯಾಗ್ರಾಮ್ ನೋಡೋದಾದರೆ ಈ ಸರ್ಕಲ್ ಏನಿದೆ ಅದು ಕರ್ನಲ್ ಥ್ರೆಡ್ ಆ್ಯಂಡ್ ದೆನ್ ಈ ಒಂದು ಎಸ್ ಥರ ಏನು ಬರ್ತಿದ್ದೀನಿ ಅಲ್ವಾ, ಅದು ಬಂದು ಯೂಸರ್ ಥ್ರೆಡ್. ಸೊ ಇಲ್ಲಿ ಏನಾಗ್ತಿದೆ, ಇಲ್ಲಿ ತುಂಬ ಯೂಸರ್ ಥ್ರೆಡ್ಸು ಒಂದೇ ಒಂದು ಕರ್ನಲ್ ಥ್ರೆಡ್ಡಿಗೆ ಮ್ಯಾಪ್ ಆಗ್ತಿದೆ. ಸೊ ನಾವು ಇದನ್ನು ಏನಂತ ಅಂತೀವಿ, ಮೆನಿ ಟು 1 ಮಾಡೆಲ್ ಅಂತ ಅಂತೀವಿ. ಸೊ ಇದರ ಅಡ್ವಾಂಟೇಜ್ ಏನು, ಇದು ಎಫಿಷಿಯೆಂಟ್ ಅಂದರೆ ಎಫೆಕ್ಟಿವ್ ಆಗಿ ಇರುತ್ತೆ ಅಥವಾ ಎಫಿಷಿಯನ್ಸಿ ತುಂಬಾ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಡಿಸ್ಅಡ್ವಾಂಟೇಜ್ ಏನು, ಪ್ಯಾರಲಲ್ ರನ್ಸ್ ಆರ್ ನಾಟ್ ಪಾಸಿಬಲ್. ಅಂದರೆ ಈಗ ಇದರಲ್ಲಿ ಒಂದು ಯೂಸರ್ ಥ್ರೆಡ್ ಒಂದು ಕರ್ನಲ್ ಅಂದರೆ ಒಂದು ಕರ್ನಲ್ ಥ್ರೆಡ್ ಅನ್ನೋದು ಇರಲೇಬೇಕು, ಒಂದು ಪ್ರೋಗ್ರಾಮ್ ಏನಾದರೂ ಎಕ್ಸಿಕ್ಯೂಟ್ ಆಗಬೇಕು ಅಂತ ಅಂದರೆ. ಸೊ ಈ ಒಂದು ಯಾವುದೋ ಒಂದು ಪ್ರೊಸೆಸ್ನ ನೀನು ಇವಾಗ ರನ್ ಮಾಡ್ತಿರ್ತೀರ ಯೂಸರ್ ಥ್ರೆಡ್ ಯೂಸ್ ಮಾಡಿಕೊಂಡು, ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಯೂಸರ್ ಥ್ರೆಡ್ ಯೂಸ್ ಮಾಡ್ಕೊಂಡು ಇನ್ನೊಂದು ಪ್ರೊಸೆಸ್ನ ನಾವು ರನ್ ಮಾಡೋದಕ್ಕಾಗೋದಿಲ್ಲ. ಅಂದರೆ ಪ್ಯಾರಲಲ್ ಆಗಿ ಎರಡನ್ನ ರನ್ ಮಾಡೋಕ್ಕಾಗೋದಿಲ್ಲ. ಸೊ 1 ಯೂಸರ್ ಥ್ರೆಡ್ ಆ್ಯಂಡ್ 1 ಕರ್ನಲ್ ಥ್ರೆಡ್ ಅಷ್ಟೇ ರನ್ ಆಗೋಕ್ಕಾಗೋದು. ಸೊ ಇದು ಒಂದು ಎಕ್ಸಾಂಪಲ್ ನೋಡೋದಾದರೆ ಸೋಲಾರಿಸ್ ಗ್ರೀನ್ ಥ್ರೆಡ್. ಸೊ ಇದು ಬಂದು ಮೆನಿ ಟು 1 ಎಕ್ಸಾಂಪಲ್. ಆ್ಯಂಡ್ ನೆಕ್ಸ್ಟ್ ಏನಿದೆ, 1 to 1 ಮಾಡೆಲ್. ಸೊ ಇದರಲ್ಲಿ ಈಚ್ ಯೂಸರ್ ಥ್ರೆಡ್ ಈಸ್ ಮ್ಯಾಪ್ಡ್ ಟು ಕರ್ನಲ್ ಥ್ರೆಡ್. ಅಂದರೆ ಒಂದೊಂದು ಯೂಸರ್ ಥ್ರೆಡ್ಡು ಒಂದೊಂದು ಕರ್ನಲ್ ಥ್ರೆಡ್ಡಿಗೆ ಮ್ಯಾಪ್ ಆಗಿರುತ್ತೆ. ಸೊ ಇದರ ಒಂದು ಎಕ್ಸಾಂಪಲ್ ನೋಡೋದಾದರೆ ವಿಂಡೋಸ್ ಎಕ್ಸ್ ಪಿ. ಇದರ ಡಯಾಗ್ರಾಮ್ ಏನಿದೆ,
ಅಲ್ಲಿ ಮೇಲೆ ಏನು ಬರ್ತಿದ್ದೀನಲ್ವ ಎಸ್ ಥರ ಅದು ಯೂಸರ್ ಥ್ರೆಡ್ಸ್ ಆ್ಯಂಡ್ ಈ ಸರ್ಕಲ್ಸ್ ಅವು ಕರ್ನಲ್ ಥ್ರೆಡ್ಸ್. ಅಂದರೆ ಈ ಒಂದೊಂದು ಕರ್ನಲ್ ಥ್ರೆಡ್ಡಿಗೂ ಒಂದೊಂದು ಯೂಸರ್ ಥ್ರೆಡ್ ಅನ್ನೋದು ಮ್ಯಾಪ್ ಆಗಿದೆ. ಸೊ ಇದರ ಅಡ್ವಾಂಟೇಜ್ ಏನು? ಪ್ಯಾರಲಲ್ ರನ್ ಈಸ್ ಪಾಸಿಬಲ್. ಅಂದರೆ ಈಗ ಈ ಯೂಸರ್ ಥ್ರೆಡ್ ಒಂದು ಕರ್ನಲ್ ಥ್ರೆಡ್ನ ಯೂಸ್ ಮಾಡಿಕೊಂಡು ಒಂದು ಪ್ರೊಸೆಸ್ನ ರನ್ ಮಾಡ್ಬೋದು ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ರನ್ ಮಾಡ್ಬೋದು, ಮೂರನೇದನ್ನು ರನ್ ಮಾಡ್ಬೋದು. ಈ ರೀತಿ ಎಷ್ಟು ಪ್ರೊಸೆಸಸ್ನಾದರೂ ನಾವು ರನ್ ಮಾಡ್ಬೋದು. ಸೊ ಇದು ಇದರ ಅಡ್ವಾಂಟೇಜ್. ಸೊ ಪ್ರೀವಿಯಸ್ಸಲ್ಲಿ ಏನಿತ್ತು, ಇದು ಇದರ ಒಂದು ಮೆರಿಟ್, ಒಂದು ಡಿಸ್ಅಡ್ವಾಂಟೇಜ್ ಆಗಿತ್ತು. ಸೊ ನಾವು ಇಲ್ಲಿ ಆ ಒಂದು ಡಿಸ್ಅಡ್ವಾಂಟೇಜ್ನ ಓವರ್ಕಮ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಈ ಒಂದರದ್ದು ಒನ್ ಟು ಒಂದು ಡಿಸ್ಅಡ್ವಾಂಟೇಜ್ ಏನಿದೆ? ಕ್ರಿಯೇಟಿಂಗ್ ಯೂಸರ್ ಥ್ರೆಡ್ ರಿಕ್ವೈರ್ಸ್ ಕ್ರಿಯೇಷನ್ ಆಫ್ ಕರ್ನಲ್ ಥ್ರೆಡ್. ಸೊ ನಾವೀಗ ಒಂದು ಯೂಸರ್ ಥ್ರೆಡ್ನ ಕ್ರಿಯೇಟ್ ಮಾಡಬೇಕು ಅಂದರೆ ಅಷ್ಟೇ ಕರ್ನಲ್ ಥ್ರೆಡ್ಸ್ನೂ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ನಾವೀಗ ಎನ್ ನಂಬರ್ ಆಫ್ ಯೂಸರ್ ಥ್ರೆಡ್ಸ್ನ ಮಾಡಿದ್ದೀವಿ ಅಂದರೆ ಎನ್ ನಂಬರ್ ಆಫ್ ಕರ್ನಲ್ ಥ್ರೆಡ್ಸ್ನೂ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಇದು ಇದರ ಒಂದು ಡಿಸ್ಅಡ್ವಾಂಟೇಜ್. ಆ್ಯಂಡ್ ಇದರ ಎಕ್ಸಾಂಪಲ್ ಏನು? ವಿಂಡೋಸ್ XP. ಆ್ಯಂಡ್ ನೆಕ್ಸ್ಟ್ ಮಾಡೆಲ್ ಯಾವುದು? ಮೆನಿ ಟು ಮೆನಿ. ಇಲ್ಲಿ ಮೆನಿ ಯೂಸರ್ ಲೆವೆಲ್ ಥ್ರೆಡ್ಸ್ ಆರ್ ಮಲ್ಟಿಪ್ಲೆಕ್ಸ್ ಟು ಎ ಸ್ಮಾಲ್ ನಂಬರ್ ಆಫ್ ಕರ್ನಲ್ ಥ್ರೆಡ್ಸ್. ಅಂದರೆ ಇಲ್ಲಿ ತುಂಬ ಯೂಸರ್ ಥ್ರೆಡ್ಸ್ ಅನ್ನೋದಿರುತ್ತೆ, ಬಟ್ ಕರ್ನಲ್ ಥ್ರೆಡ್ಸು ಯೂಸರ್ ಥ್ರೆಡ್ಸಿಗಿಂತಲೂ ಒಂದು ಸ್ವಲ್ಪ ಕಮ್ಮಿ ನಂಬರಲ್ಲಿ ಇರುತ್ತೆ. ಸೊ ಇದರ ಒಂದು ಡಯಾಗ್ರಾಮ್ ನೋಡೋದಾದರೆ, ಸೊ ಇಲ್ಲಿ ಏನಿದೆ, 3 ಕರ್ನಲ್ ಥ್ರೆಡ್ಸ್ ಇದೆ ಆ್ಯಂಡ್ 4 ಯೂಸರ್ ಥ್ರೆಡ್ಸ್ ಅನ್ನೋದಿದೆ. ಅಂದರೆ ಇಲ್ಲಿ ಯೂಸರ್ ಥ್ರೆಡ್ಸ್ ಜಾಸ್ತಿ ಇದ್ರೂ ಕರ್ನಲ್ ಥ್ರೆಡ್ಸ್ ಒಂದು ಸ್ವಲ್ಪ ಕಮ್ಮಿನೇ ಇರುತ್ತೆ. ನೆಕ್ಸ್ಟ್ ಇದರ ಅಡ್ವಾಂಟೇಜಸ್ ಏನು? ಡೆವಲಪರ್ಸ್ ಕ್ಯಾನ್ ಯೂಸ್ ಆ್ಯಸ್ ಮೆನಿ ಥ್ರೆಡ್ಸ್ ನೆಸೆಸರಿ. ಅಂದರೆ ಈ ಡೆವಲಪರ್ಸು ಎಷ್ಟು ಯೂಸರ್ ಥ್ರೆಡ್ಸ್ ಬೇಕೋ ಅಷ್ಟನ್ನು ಯೂಸ್ ಮಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ಕರ್ನಲ್ ಥ್ರೆಡ್ಸ್ ಕ್ಯಾನ್ ರನ್ ಇನ್ ಪ್ಯಾರಲಲ್. ಅಂದರೆ ಕರ್ನಲ್ ಥ್ರೆಡ್ಸನ್ನು ಪ್ಯಾರಲಲ್ ಆಗಿ ರನ್ ಮಾಡ್ಬೋದು. ಸೊ ಈಗ ಒಂದು ಪ್ರೊಸೆಸ್ ರನ್ ಆಗ್ತಿದ್ರೆ ನೆಕ್ಸ್ಟ್ ಇನ್ನೊಂದು ಪ್ರೊಸೆಸನ್ನು ಅದರಲ್ಲಿನೇ ರನ್ ಮಾಡ್ಕೋಬೋದು. ಸೊ ಇದೆಲ್ಲನೂ ಏನು? ಮಲ್ಟಿ ಥ್ರೆಡೆಡ್ ಪ್ರೋಗ್ರಾಮಿಂಗ್ ಬಗ್ಗೆ. ನೆಕ್ಸ್ಟ್ ಏನಿದೆ? ಥ್ರೆಡಿಂಗ್ ಇಶ್ಯೂಸ್. ಸೊ ಇದರಲ್ಲಿ ನೋಡೋದಾದರೆ ಫೋರ್ಕ್ ಆ ಫಂಕ್ಷನ್ನು ಸಮ್ಟೈಮ್ಸ್ ಡ್ಯೂಪ್ಲಿಕೇಟ್ಸ್ ದ ಪ್ರೊಸೆಸ್. ಸೊ ಈಗ ತುಂಬ ಪ್ರೊಸೆಸಸ್ ಇದ್ದರೆ ಈ ಫೋರ್ಕ್ ಫಂಕ್ಷನ್ ಏನು ಮಾಡುತ್ತೆ? ಕೆಲವೊಂದು ಸರಿ ಆ ಪ್ರೊಸೆಸಸ್ನ ಡ್ಯೂಪ್ಲಿಕೇಟ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಎಕ್ಸಿಕ್ಯೂಟ್. ಸೊ ಎಕ್ಸಿಕ್ಯೂಟ್ಸ್ ವಿಲ್ ಸಮ್ಟೈಮ್ಸ್ ಹ್ಯಾಪನ್ಸ್ ಬಿಫೋರ್ ದ ಥ್ರೆಡ್ ಈಸ್ ಕಂಪ್ಲೀಟ್. ಅದೊಂದು ಸರಿ ಈ ಎಕ್ಸಿಕ್ಯೂಟ್ ಫಂಕ್ಷನ್ ಅನ್ನೋದು ಥ್ರೆಡ್ ಕಂಪ್ಲೀಟ್ ಆಗೋಕ್ಕೂ ಮುಂಚೆನೇ ಕಂಪ್ಲೀಟ್ ಆಗಿರುತ್ತೆ. ಸೊ ಇವೆರಡು ಏನು? ಫೋರ್ಕ್ ಮತ್ತು ಎಕ್ಸಿಕ್ಯೂಟ್ ಅನ್ನೋದು ಥ್ರೆಡಿಂಗ್ ಇಶ್ಯೂಸ್. ಆ್ಯಂಡ್ ನೆಕ್ಸ್ಟ್ ಟಾಪಿಕ್ ನೋಡೋದಾದರೆ ಸಿಗ್ನಲ್ ಹ್ಯಾಂಡ್ಲಿಂಗ್. ಸೊ ಇದರಲ್ಲಿ ಏನಿದೆ? ಇನ್ ಯುನಿಕ್ಸ್ ಸಿಗ್ನಲ್ ಈಸ್ ಯೂಸ್ಡ್ ಟು ಇನ್ಫಾರ್ಮ್ ಇಫ್ ಎ ಪ್ರೊಸೆಸ್ ಹ್ಯಾಸ್ ಅಕರ್ಡ್. ಸೊ ಈಗ ಯುನಿಕ್ಸಲ್ಲಿ ಸಿಗ್ನಲನ್ನು ಏನಕ್ಕೆ ಯೂಸ್ ಮಾಡ್ತಾರೆ? ಪ್ರೊಸೆಸ್ ಅಕ್ಕರ್ ಆಗಿದೆಯಾ ಇಲ್ವಾ ಅನ್ನೋದು ಇನ್ಫಾರ್ಮ್ ಮಾಡೋದಕ್ಕೆ ಈ ಸಿಗ್ನಲ್ ಅನ್ನೋದನ್ನು ಯೂಸ್ ಮಾಡ್ತಾರೆ. ಸೊ ಒನ್ಸ್ ಜನರೇಟೆಡ್ ಸಿಗ್ನಲ್ ನೀಡ್ಸ್ ಟು ಬಿ ಹ್ಯಾಂಡಲ್ಡ್. ಸಿಗ್ನಲ್ ಹ್ಯಾಂಡ್ಲರ್ ಡಸ್ ದಟ್. ಅಂದರೆ ಈಗ ಒಂದು ಸರಿ ಏನಾದರೂ ಸಿಗ್ನಲ್ ಅನ್ನೋದು ಜನ್ರೇಟ್ ಆಗಿದೆ ಅಂದರೆ ಆ ಸಿಗ್ನಲ್ನ ನಾವು ಏನು ಮಾಡಬೇಕು? ಹ್ಯಾಂಡಲ್ ಮಾಡಬೇಕು. ಸೊ ಇದನ್ನು ಯಾರು ಹ್ಯಾಂಡಲ್ ಮಾಡ್ತಾರೆ? ಸಿಗ್ನಲ್ ಹ್ಯಾಂಡ್ಲರ್ ಅದನ್ನು ಹ್ಯಾಂಡಲ್ ಮಾಡುತ್ತೆ. ಸೊ 2 ಟೈಪ್ಸ್ ಆಫ್ ಸಿಗ್ನಲ್ಸ್ ಯಾವುದು? ಸಿಂಕ್ರನಸ್ ಸಿಗ್ನಲ್ಸ್ ಆ್ಯಂಡ್ ಅಸಿಂಕ್ರನಸ್ ಸಿಗ್ನಲ್ಸ್. ಸೊ ದಿಸ್ ಇಸ್ ಆಲ್ ಅಬೌಟ್ ಸಿಗ್ನಲ್ ಹ್ಯಾಂಡ್ಲಿಂಗ್. ಆ್ಯಂಡ್ ನೆಕ್ಸ್ಟ್ ಏನಿದೆ? ಥ್ರೆಡ್ ಪೂಲ್ಸ್. ಸೊ ಈ ಥ್ರೆಡ್ ಪೂಲ್ಸ್ ನೋಡೋದಾದರೆ ದ ಬೇಸಿಕ್ ಐಡಿಯಾ ಈಸ್ ಟು ಕ್ರಿಯೇಟ್ ಎನ್ ಥ್ರೆಡ್ಸ್ ಆ್ಯಂಡ್ ಕೀಪ್ ಇಟ್ ಸಮ್ವೇರ್ ಸೊ ದಟ್ ವೆನ್ ನೀಡೆಡ್ ದೇ ಕ್ಯಾನ್ ಬಿ ಯೂಸ್ಡ್. ಅಂದರೆ ಏನು? ಈ ಒಂದು ಥ್ರೆಡ್ ಪೂಲ್ಸ್ ಬೇಸಿಕ್ ಐಡಿಯಾ ಅನ್ನೋದೇನಿದೆ, ನಾವು ಎನ್ ಥ್ರೆಡ್ಸ್ನ ಕ್ರಿಯೇಟ್ ಮಾಡೋದು ಆ್ಯಂಡ್ ದೆನ್ ನಾವು ಅದನ್ನು ಎಲ್ಲೋ ಒಂದು ಕಡೆ ಸ್ಟೋರ್ ಮಾಡ್ಕೊಳ್ಳೋದು. ಸೊ ಅದು ಯಾವಾಗ ಬೇಕಾಗುತ್ತೆ ಅವಾಗ ಅದನ್ನು ಆ ಥ್ರೆಡ್ಸ್ನ ಯೂಸ್ ಮಾಡ್ಕೋಬೋದು. ಸೊ ಅದನ್ನು ನಾವೇನಂತೀವಿ? ಥ್ರೆಡ್ ಪೂಲ್ ಅಂತ ಅಂತೀವಿ. ಆ್ಯಂಡ್ ನೆಕ್ಸ್ಟ್ ಥ್ರೆಡ್ ಸ್ಪೆಸಿಫಿಕ್ ಡೇಟಾ. ಸೊ ಥ್ರೆಡ್ ಸ್ಪೆಸಿಫಿಕ್ ಡೇಟಾ ಅಂದರೆ ಏನು? ದ ಥ್ರೆಡ್ ಗೆಟ್ಸ್ ದ ಶೇರ್ಡ್ ಡೇಟಾ ಫ್ರಮ್ ದ ಪ್ರೊಸೆಸ್. ದಿಸ್ ಇಸ್ ಕಾಲ್ಡ್ ಆಸ್ ಥ್ರೆಡ್ ಸ್ಪೆಸಿಫಿಕ್ ಡೇಟಾ. ಅಂದರೆ ಈಗ ಯಾವುದೋ ಒಂದು ಥ್ರೆಡ್ ಶೇರ್ ಡೇಟಾನ ಪ್ರೊಸೆಸ್ ಮುಖಾಂತರ ಪಡ್ಕೊಂಡು ಅದನ್ನೇನಂತಾರೆ? ಥ್ರೆಡ್ ಸ್ಪೆಸಿಫಿಕ್ ಡೇಟಾ ಅಂತ ಅಂತಾರೆ. ಆ್ಯಂಡ್ ನೆಕ್ಸ್ಟ್ ನಿಮ್ಮ ಒಂದು ನಾನು ಹೇಳ್ದಂಗೆ ಇಲ್ಲಿಗೆ ನಿಮ್ಮ 3 ಟಾಪಿಕ್ಸ್ ಮುಗೀತು. ಸೊ ನಿಮಗೆ ಟೋಟಲ್ 4 ಟಾಪಿಕ್ಸ್ ಆ್ಯಂಡ್ 7 ಅಲ್ಗಾರಿದಮ್ಸ್ ಈ ಮಾಡ್ಯೂಲಲ್ಲಿರೋದು. ಸೊ 4th ಟಾಪಿಕ್ ಏನಿದೆ? ಪ್ರೊಸೆಸ್ ಶೆಡ್ಯೂಲಿಂಗ್. ಸೊ ಇದರಲ್ಲಿ ಫಸ್ಟ್ ಏನು? CPU IO ಬರ್ಸ್ಟ್ ಸೈಕಲ್. ಸೊ ಅಂದರೆ ಏನು? CPU ಇನ್ಪುಟ್ ಆರ್ ಔಟ್ಪುಟ್ ಬರ್ಸ್ಟ್ ಸೈಕಲ್. ಸೊ ಆಲ್ಟರ್ನೇಟಿವ್ಲಿ CPU ಆ್ಯಂಡ್ IO ಆಪರೇಷನ್ಸ್ ಗೆಟ್ ಎಕ್ಸಿಕ್ಯೂಟೆಡ್. ಅಂದರೆ ಏನು? ಆಲ್ಟರ್ನೇಟಿವ್ಲಿ ಅಂದರೆ ಏನು? ಈಗ CPU ಬರ್ಸ್ಟ್ ಆಪರೇಷನ್ ಏನಾದರೂ ನಡೆದ್ರೆ ನೆಕ್ಸ್ಟ್ ಏನು? ಇನ್ಪುಟ್ ಅಥವಾ ಔಟ್ಪುಟ್ ಬರ್ಸ್ಟ್ ಆಪರೇಷನ್ ನಡೆಯುತ್ತೆ. ಸೊ ಆಲ್ಟರ್ನೇಟಿವ್ ಆಗಿ ಈ ರೀತಿ ಎಕ್ಸಿಕ್ಯೂಟ್ ಆಗ್ತಾ ಇರುತ್ತೆ. ಆ್ಯಂಡ್ ಮತ್ತೆ ಏನಿದೆ? ನಾನ್ ಪ್ರಿಯಂಪ್ಟಿವ್ ಶೆಡ್ಯೂಲಿಂಗ್ ರೆಫರ್ಸ್ ಟು ದ ಫಿಕ್ಸೆಡ್ ಸೀಕ್ವೆನ್ಸ್ ಆಫ್ ಪ್ರೊಸೆಸ್ ದಟ್ ಕ್ಯಾನ್ ಟು ಬಿ ಎಕ್ಸಿಕ್ಯೂಟೆಡ್. ಅಂದರೆ ನಾನ್ ಪ್ರಿಯಂಪ್ಟಿವ್ ಶೆಡ್ಯೂಲಿಂಗ್ ಅಂದರೆ ಏನು? ಅಲ್ಲಿ ಒಂದು ಫಿಕ್ಸೆಡ್ ಸೀಕ್ವೆನ್ಸ್ ಆಫ್ ಪ್ರೊಸೆಸ್ ಇರುತ್ತೆ. ಸೊ ಪ್ರೊಸೆಸ್ಸಲ್ಲಿ ಫಸ್ಟ್ ಈ ರೀತಿ ನಡಿಬೇಕು ಆ್ಯಂಡ್ ನೆಕ್ಸ್ಟ್ ಏನಿರುತ್ತೆ? ಈ ರೀತಿ ಆಗಬೇಕು. ಈ ರೀತಿ ಒಂದು ಸೀಕ್ವೆನ್ಸ್ ಇರುತ್ತೆ. ಸೊ ಅದೇ ರೀತಿನೇ ಆ ಒಂದು ಪ್ರೊಸೆಸ್ ಅನ್ನೋದು ಎಕ್ಸಿಕ್ಯೂಟ್ ಆಗುತ್ತೆ. ಸೊ ನಾವು ಅದನ್ನು ಏನಂತೀವಿ? ನಾನ್ ಪ್ರಿಯಂಪ್ಟಿವ್ ಶೆಡ್ಯೂಲಿಂಗ್ ಅಂತ ಅಂತೀವಿ. ನೆಕ್ಸ್ಟ್ ಅದೇ ಪ್ರಿಯಂಪ್ಟಿವ್ ಶೆಡ್ಯೂಲಿಂಗ್ ನೋಡೋದಾದರೆ ಇಟ್ ರೆಫರ್ಸ್ ಟು ದ ಚೇಂಜಿಂಗ್ ಸೀಕ್ವೆನ್ಸ್ ಇನ್ ಬಿಟ್ವೀನ್
ಪ್ರೊಸೆಸ್ ಎಕ್ಸಿಕ್ಯೂಷನ್ ಆಸ್ ನ್ಯೂ ಪ್ರೊಸೆಸ್ ಅರೈವ್ಸ್. ಅಂದರೆ ಏನು, ಈಗ ಪ್ರೀವಿಯಸ್ ಆಗಿ ಸೀಕ್ವೆನ್ಸ್ ಅನ್ನು ಚೇಂಜ್ ಆಗೋದಿಲ್ಲ, ಬಟ್ ಪ್ರಿಯಂಪ್ಟಿವ್ ಶೆಡ್ಯೂಲಿಂಗ್ ಅಲ್ಲಿ ಈ ಸೀಕ್ವೆನ್ಸ್ ಅನ್ನು ಚೇಂಜ್ ಆಗುತ್ತೆ. ಯಾವಾಗ ಚೇಂಜ್ ಆಗುತ್ತೆ, ಈಗ ಯಾವುದೋ ಒಂದು ಪ್ರೊಸೆಸ್ ಎಕ್ಸಿಕ್ಯೂಟ್ ಆಗ್ತಿರುತ್ತೆ ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಪ್ರೊಸೆಸ್ ಅರೈವ್ ಆದಾಗ, ಅಂದರೆ ಇನ್ನೊಂದು ಪ್ರೊಸೆಸ್ ಬಂದಾಗ ಈ ಒಂದು ಪ್ರೊಸೆಸ್ ಎಕ್ಸಿಕ್ಯೂಟ್ ಆಗ್ತಿರೋದು ಅದು ಸೀಕ್ವೆನ್ಸ್ ಚೇಂಜ್ ಆಗುತ್ತೆ. ಸೊ ನಾವು ಅದನ್ನ ಏನಂತೀವಿ, ಪ್ರಿಯಂಪ್ಟಿವ್ ಶೆಡ್ಯೂಲಿಂಗ್ ಅಂತ ಅಂತೀವಿ. ಸೊ ನಾವು ಈಗ ನಿಮಗೆ ಒಂದು ಈ ಮಾಡ್ಯೂಲಲ್ಲಿ ಕೆಲವು ಪ್ರಾಬ್ಲಮ್ಸ್ ಇದೆ, ಅದನ್ನು ನಾವು ಪ್ರಿಯಂಪ್ಟಿವ್ ಶೆಡ್ಯೂಲಿಂಗ್ ಆ್ಯಂಡ್ ನಾನ್ ಪ್ರಿಯಂಪ್ಟಿವ್ ಶೆಡ್ಯೂಲಿಂಗ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅದನ್ನು ನಾವು ಫರ್ದರ್ ಆಗಿ ನೋಡೋಣ. ಸೊ ಈಗ ನೆಕ್ಸ್ಟ್ ಏನಿದೆ, ಶೆಡ್ಯೂಲಿಂಗ್ ಕ್ರೈಟೀರಿಯಾ. ಸೊ ಶೆಡ್ಯೂಲಿಂಗ್ ಕ್ರೈಟೀರಿಯಾ ಕೆಳಗೆ ಯಾವ್ಯಾವ್ದು ಬರುತ್ತೆ, ಸಿ ಪಿ ಯು ಯುಟಿಲೈಸೇಷನ್, ಥ್ರೂಪುಟ್, ಟರ್ನ್ ಅರೌಂಡ್ ಟೈಮ್, ವೇಟಿಂಗ್ ಟೈಮ್ ಆ್ಯಂಡ್ ರೆಸ್ಪಾನ್ಸ್ ಟೈಮ್. ಸೊ ಇವೆಲ್ಲನೂ ಬಂದು ಶೆಡ್ಯೂಲಿಂಗ್ ಕ್ರೈಟೀರಿಯಾ ಕೆಳಗೆ ಬರುತ್ತೆ. ಸೊ ಇಲ್ಲಿಗೆ ನಿಮ್ಮ 4 ಟಾಪಿಕ್ಸೂ ಮುಗಿಯುತ್ತೆ. ಆ್ಯಂಡ್ ನೆಕ್ಸ್ಟ್ ನಾನು ಮೊದಲೇ ಹೇಳ್ದಂಗೆ ಈಗ ನಿಮಗೆ 7 ಆಲ್ಗರಿದಮ್ಸ್ ಇದೆ. ಅವು ಯಾವುವು, ಶೆಡ್ಯೂಲಿಂಗ್ ಆಲ್ಗರಿದಮ್ಸ್. ಸೊ ಈಗ ನಾವು ಫಸ್ಟ್ ಆಲ್ಗರಿದಮ್ ನೋಡೋದಾದರೆ ಎಫ್ ಸಿ ಎಫ್ ಎಸ್ ಅಂದರೆ ಏನು, ಫಸ್ಟ್ ಕಮ್ ಫಸ್ಟ್ ಸರ್ವ್. ಅಂದರೆ ಯಾವುದು ಪ್ರೊಸೆಸ್ ಫಸ್ಟ್ ಬರುತ್ತೆ ಅದೇ ಪ್ರೊಸೆಸ್ ಫಸ್ಟ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಇದರ ಒಂದು ಥಿಯರಿ ಏನಿದೆ, ಆಲ್ಗರಿದಮ್ ಸ್ಟೇಟ್ಸ್ ದಟ್ ದ ಪ್ರೊಸೆಸ್ ದಟ್ ರಿಕ್ವೆಸ್ಟ್ ಫಸ್ಟ್ ವಿಲ್ ಬಿ ಅಲೋಕೇಟೆಡ್ ಫಸ್ಟ್. ಅಂದರೆ ಏನು, ಈಗ ಈ ಆಲ್ಗರಿದಮ್ ಏನು ಸ್ಟೇಟ್ ಮಾಡುತ್ತೆ, ನಮಗೆ ಯಾವ ಪ್ರೊಸೆಸ್ಸು ಫಸ್ಟ್ ರಿಕ್ವೆಸ್ಟ್ ಮಾಡುತ್ತೆ ಅದೇ ಪ್ರೊಸೆಸ್ನ ನಾವು ಫಸ್ಟ್ ಅಲೋಕೇಟ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಕೋಡ್ ಈಸ್ ಈಸಿ ಆ್ಯಂಡ್ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್. ಸೊ ಈಗ ಒಂದು ಎಫ್ ಸಿ ಎಫ್ ಎಸ್ದು ಕೋಡ್ ಅನ್ನೋದು ಈಸಿ ಇರುತ್ತೆ ಆ್ಯಂಡ್ ನಾವು ಅದನ್ನು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಅಂದರೆ ಅರ್ಥ ಮಾಡ್ಕೋಬೋದು. ನೆಕ್ಸ್ಟ್ ಏನಿದೆ, ಇದರಲ್ಲಿ ಕಾನ್ವೆ ಎಫೆಕ್ಟ್ ಅಂತ ಇದೆ. ಸೊ ಕಾನ್ವೆ ಎಫೆಕ್ಟ್ ಅಂದರೆ ಏನು, ಆಲ್ ಅದರ್ ಪ್ರೊಸೆಸರ್ ಆರ್ ವೇಟಿಂಗ್ ಅಂಟಿಲ್ ದ ಪ್ರೊಸೆಸ್ ಗೆಟ್ಸ್ ಓವರ್. ಅಂದರೆ ಈಗ ಯಾವುದೋ ಒಂದು ಪ್ರೊಸೆಸ್ ಎಕ್ಸಿಕ್ಯೂಟ್ ಆಗ್ತಿರುತ್ತೆ ಅಂದರೆ ಆ ಉಳಿದಿರೋ ಪ್ರೊಸೆಸ್ ಎಲ್ಲ ಏನಿರುತ್ತೆ ಅಲ್ವಾ, ಅವೆಲ್ಲ ವೆಯ್ಟ್ ಮಾಡ್ತಿರುತ್ತೆ. ಸೊ ಈ ಒಂದು ಪ್ರೊಸೆಸ್ ಎಕ್ಸಿಕ್ಯೂಟ್ ಆಗ್ತಿರ್ಬೇಕಾದ್ರೆ ಎಲ್ಲ ಪ್ರೊಸೆಸ್ ವೆಯ್ಟ್ ಮಾಡೋದನ್ನ ನಾವೇನಂತೀವಿ, ಕಾನ್ವೆ ಎಫೆಕ್ಟ್ ಅಂತ ಅಂತೀವಿ. ಸೊ ಇದೇನು, ಫಸ್ಟ್ ಕಮ್ ಫಸ್ಟ್ ಸರ್ವ್. ಆ್ಯಂಡ್ ನೆಕ್ಸ್ಟ್ ಆಲ್ಗರಿದಮ್ ಯಾವುದು, SJF ಅಂದರೆ ಶಾರ್ಟೆಸ್ಟ್ ಜಾಬ್ ಫಸ್ಟ್. ಸೊ ಸಿ ಪಿ ಯು ಇಸ್ ಅಸೈನ್ ಟು ದ ಪ್ರೊಸೆಸ್ ದಟ್ ಹ್ಯಾಸ್ ದ ಲೀಸ್ಟ್ ಸಿ ಪಿ ಯು ಟೈಮ್. ಅಂದರೆ ನಿಮ್ಗೀಗ ಒಂದು ಎನ್ ನಂಬರ್ ಆಫ್ ಪ್ರೊಸೆಸಸ್ ಇದೆ ಅಂತ ಅಂದ್ಕೊಳ್ಳಿ. ಆ ಪ್ರೊಸೆಸಸ್ಸಲ್ಲಿ ನಿಮಗೆ ಯಾವ ಪ್ರೊಸೆಸ್ಸು ಫಸ್ಟು ಸಿ ಪಿ ಯು ಕಮ್ಮಿ ಯೂಸ್ ಮಾಡುತ್ತೆ, ಸಿ ಪಿ ಯು ಟೈಮ್ನ ಕಮ್ಮಿ ಯಾವ್ದು ಯೂಸ್ ಮಾಡಿದ್ರೆ ಅದಕ್ಕೆ ಫಸ್ಟ್ ನಾವು ಸಿ ಪಿ ಯುನ ಅಸೈನ್ ಮಾಡ್ತೀವಿ. ಸೊ ಅದೇ ಶಾರ್ಟೆಸ್ಟ್ ಜಾಬ್ ಫಸ್ಟ್ ಅಂದರೆ ಯಾವುದಕ್ಕೆ ಕಮ್ಮಿ ಸಿ ಪಿ ಯು ಟೈಮ್ ಯೂಸ್ ಮಾಡ್ಕೊಳುತ್ತೆ, ಸೊ ಅದಕ್ಕೆ ಒಂದು ಸಿ ಪಿ ಯುನ ಅಸೈನ್ ಮಾಡೋದು. ಸೊ ಇಟ್ ಈಸ್ ಆಪ್ಟಿಮಲ್ ಅಂದರೆ ಏನು, ಇದು ವೆಯ್ಟ್ ಟೈಮ್ನ ಕಮ್ಮಿ ಕೊಡುತ್ತೆ. ಆ್ಯಂಡ್ ನೆಕ್ಸ್ಟ್ ಇಂಡೆಫಿನೇಟ್ ವೆಯ್ಟಿಂಗ್ ಕ್ಯಾನ್ ಹ್ಯಾಪನ್. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಒಂದು ಯಾವುದೋ ಒಂದು ಪ್ರೊಸೆಸ್ ಇದೆ, ಅದು ಈಗ ಒಂದು 60 ಮಿನಿಟ್ಸ್ ಅದು 1 ಅವರ್ ಸಿ ಪಿ ಯು ಟೈಮ್ ತಗೊಳುತ್ತೆ. ಆ್ಯಂಡ್ ನೆಕ್ಸ್ಟ್ ಅದಕ್ಕೂ ಮುಂಚೆ ಒಂದು 100 ಪ್ರೊಸೆಸಸ್ಸು ಒಂದು 30 ಮಿನಿಟ್ಸ್ ಆ ರೀತಿ ಸಿ ಪಿ ಯು ಟೈಮ್ನ ಕನ್ಸ್ಯೂಮ್ ಮಾಡುತ್ತೆ ಅನ್ನೋದಾದರೆ, ಸೊ ಆ 30 ಪ್ರೊಸೆಸಸ್ಸು ಮುಗಿಯೋ ತನಕ ಈ ಒಂದು ಪ್ರೊಸೆಸ್ ಯಾವುದು, ಈ ಒಂದು ಜಾಸ್ತಿ ಟೈಮ್ ಯಾವುದಿತ್ತಲ್ವ ಅದಕ್ಕೆ ಪ್ರೊಸೆಸ್ ಅನ್ನೋದು ಅಲೋಕೇಟ್ ಆಗೋದಿಲ್ಲ. ಸೊ ಇಲ್ಲೇನಾಗುತ್ತೆ, ಇಂಡೆಫಿನೇಟ್ ವೆಯ್ಟಿಂಗ್ ಅನ್ನೋದು ಆಗುತ್ತೆ. ಸೊ ಇದು ಇದರ ಒಂದು ಡಿಸ್ಅಡ್ವಾಂಟೇಜ್. ಇದಮ್ ಯಾವುದು, SRTF. ಸೊ SRTF ಅಂದರೆ ಏನು, ಶಾರ್ಟೆಸ್ಟ್ ರಿಮೈನಿಂಗ್ ಟೈಮ್ ಫಸ್ಟ್. ಸೊ ಇದರಲ್ಲಿ ನೋಡೋದಾದರೆ ಹಿಯರ್ ದ ಪ್ರಯಾರಿಟಿ ಈಸ್ ಗಿವನ್ ಟು ದ ಪ್ರೊಸೆಸ್ ದಟ್ ಹ್ಯಾಸ್ ಲೀಸ್ಟ್ ರಿಮೈನಿಂಗ್ ಟೈಮ್. ಸೊ ನಾವು ಪ್ರೀವಿಯಸ್ ಕನ್ಸಿಡರ್ ಮಾಡ್ಕೊಂಡಿದ್ದೇನು ಸಿ ಪಿ ಯು ಟೈಮ್, ಸೊ ಇಲ್ಲಿ ಕನ್ಸಿಡರ್ ಮಾಡ್ಕೋತಿರೋದೇನು ರಿಮೈನಿಂಗ್ ಟೈಮ್. ಸೊ ಇಲ್ಲಿ ನಿಮ್ಮ ಒಂದು ಅಲ್ಗರಿದಮ್ ಅಲ್ಲೇ ಇದೆ ಏನು, ಶಾರ್ಟೆಸ್ಟ್ ರಿಮೈನಿಂಗ್ ಟೈಮ್ ಫಸ್ಟ್. ಸೊ ಇಲ್ಲಿ ರಿಮೈನಿಂಗ್ ಟೈಮ್ ಯಾವುದು ಕಮ್ಮಿ ಇರುತ್ತೋ ಅದಕ್ಕೆ ಫಸ್ಟ್ ಪ್ರಯಾರಿಟಿ ಅನ್ನೋದನ್ನು ಕೊಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಬೋತ್ SJF ಆ್ಯಂಡ್ SRTF ಕುಡ್ ಐದರ್ ಬಿ ಪ್ರಿಯಂಪ್ಟಿವ್ ಆರ್ ನಾನ್ ಪ್ರಿಯಂಪ್ಟಿವ್. ಸೊ ಇದರಲ್ಲಿ ಪ್ರೊಸೆಸ್ ಎಕ್ಸಿಕ್ಯೂಷನ್ ಸೀಕ್ವೆನ್ಸ್ ಅನ್ನೋದು ಚೇಂಜ್ ಆಗ್ಬೋದು ಅಥವಾ ಆಗದೇನೂ ಇರ್ಬೋದು. ಸೊ ಇಲ್ಲಿಗೆ 3 ಮುಗೀತು. ಸೊ ಫೋರ್ತ್ ಆಲ್ಗರಿದಮ್ ಯಾವುದು, ಪ್ರಯಾರಿಟಿ ಶೆಡ್ಯೂಲಿಂಗ್. ಸೊ ಪ್ರಯಾರಿಟಿ ಶೆಡ್ಯೂಲಿಂಗಲ್ಲಿ ಏನಿದೆ, ಈಚ್ ಪ್ರೊಸೆಸ್ ಹ್ಯಾಸ್ ಎ ಪ್ರಯಾರಿಟಿ ನಂಬರ್ ಆ್ಯಂಡ್ ಎಕ್ಸಿಕ್ಯೂಷನ್ ಹ್ಯಾಪನ್ಸ್ ಬೇಸ್ಡ್ ಆನ್ ದಟ್. ಅಂದರೆ ಈಗ ಎನ್ ನಂಬರ್ ಆಫ್ ಪ್ರೊಸೆಸಸ್ ಇರುತ್ತೆ, ಎಲ್ಲ ಪ್ರೊಸೆಸ್ಗೂ ಒಂದೊಂದು ಪ್ರೊಸೆಸ್ ನಂಬರ್ ಅನ್ನೋದು ಇರುತ್ತೆ. ಸೊ ಪ್ರೊಸೆಸ್ 1ಇಂದ ಪ್ರೊಸೆಸ್ ಎನ್ ತನಕ ಎಲ್ಲದಕ್ಕೂ ಒಂದೊಂದು ನಂಬರ್ ಅನ್ನೋದು ಕೊಟ್ಟಿರ್ತಾರೆ. ಸೊ ಈಗ ಫಸ್ಟ್ ಪ್ರೊಸೆಸ್ ಏನಿರುತ್ತೆ ಅದು ಫಸ್ಟ್ ಎಕ್ಸಿಕ್ಯೂಟ್ ಆಗುತ್ತೆ, ನೆಕ್ಸ್ಟ್ ಸೆಕೆಂಡ್ ಮತ್ತು ಥರ್ಡ್, ಆ ರೀತಿ ಸೋ ಆನ್ ಅಪ್ ಟು ಎನ್. ಈ ರೀತಿ ಯಾವುದು ಫಸ್ಟ್ ಪ್ರಯಾರಿಟಿ ನಂಬರ್ ಇರುತ್ತೋ ಅದು ಫಸ್ಟ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಪ್ರಯಾರಿಟಿ ಕುಡ್ ಬಿ ಸೆಟ್ ಇಂಟರ್ನಲಿ ಆರ್ ಎಕ್ಸ್ಟರ್ನಲಿ ಯೂಸಿಂಗ್ ಫ್ಯಾಕ್ಟರ್ಸ್ ಸಚ್ ಆಸ್ ಟೈಮ್ ಲಿಮಿಟ್, ಓಪನ್ ನಂಬರ್ ಆಫ್ ಫೈಲ್ಸ್. ಸೊ ಪ್ರಯಾರಿಟಿನ ಅದು ಹೇಗಾದರೂ ಇಂಟರ್ನಲಿ ಅಥವಾ ಎಕ್ಸ್ಟರ್ನಲಿ ಕೆಲವೊಂದು ಫ್ಯಾಕ್ಟರ್ಸ್, ಎಕ್ಸಾಂಪಲ್ ಟೈಮ್ ಲಿಮಿಟ್, ಇದನ್ನೆಲ್ಲನೂ ಯೂಸ್ ಮಾಡಿಕೊಂಡು ಪ್ರಯಾರಿಟಿ ಅನ್ನೋದನ್ನು ಸೆಟ್ ಮಾಡ್ಬೋದು. ಫಿಫ್ತ್ ಆಲ್ಗರಿದಮ್ ಏನಿದೆ, ರೌಂಡ್ ರಾಬಿನ್ ಶೆಡ್ಯೂಲಿಂಗ್. ಸೊ ಇದರಲ್ಲಿ ಈಚ್ ಪ್ರೊಸೆಸ್ ಗೆಟ್ಸ್ ಎಕ್ಸಿಕ್ಯೂಟೆಡ್ ಫಾರ್ ಎನ್ ಸೆಕೆಂಡ್ಸ್. ಸೊ ನಿಮಗೆ ಈ ಒಂದು ಮಾಡ್ಯೂಲಲ್ಲಿ ಪ್ರಾಬ್ಲಮ್ಸ್ ಇದೆ, ಸೊ ಅದನ್ನು ನಾವು ನೆಕ್ಸ್ಟ್ ವಿಡಿಯೋಲ್ಲಿ ನೋಡೋಣ. ಸೊ ಈ ರೌಂಡ್ ರಾಬಿನಲ್ಲಿ ಏನಾಗುತ್ತೆ, ಫಸ್ಟು ಅಲ್ಲಿ ಒಂದು ಟೈಮ್ ಕೊಟ್ಟಿರ್ತಾರೆ. ಸೊ 4 ಸೆಕೆಂಡ್ಸ್ ಅಂತ ಕೊಟ್ಟಿರ್ತಾರೆ, ಪ್ರೊಸೆಸ್ 1 4 ಸೆಕೆಂಡ್ಸ್ ಎಕ್ಸಿಕ್ಯೂಟ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಪ್ರೊಸೆಸ್ 2 4 ಸೆಕೆಂಡ್ಸ್, ನೆಕ್ಸ್ಟ್ ಪ್ರೊಸೆಸ್ 3 4 ಸೆಕೆಂಡ್ಸ್, ಈ ರೀತಿ ಎಕ್ಸಿಕ್ಯೂಟ್ ಅಂದರೆ
ಆ ಒಂದು ಟೈಮ್ ಎನ್ ಸೆಕೆಂಡ್ಸ್ ಎಷ್ಟು ಕೊಟ್ಟಿರ್ತಾರೆ ಆ ಒಂದು ಎಲ್ಲ ಪ್ರೊಸೆಸ್ಸು ಆ ಎನ್ ಸೆಕೆಂಡ್ಸ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಸೊ ಇಟ್ ಈಸ್ ಅ ಫೇರ್ ಆಲ್ಗಾರಿಥಮ್ ವೇರ್ ಈಚ್ ಪ್ರೊಸೆಸ್ ಗೆಟ್ಸ್ ಟೈಮ್ ಫಾರ್ ಎಕ್ಸಿಕ್ಯೂಷನ್. ಅಂದರೆ ಈಗ ಫಸ್ಟಲ್ಲಿ ಏನಿತ್ತು, ಅಲ್ಲಿ ತುಂಬ ಹೊತ್ತು ವೆಯ್ಟ್ ಮಾಡೋದಿತ್ತು, ಈ ರೀತಿ ಎಲ್ಲನೂ ಇತ್ತು. ಬಟ್ ಇದು ಒಂದು ಫೇರ್ ಆಲ್ಗರಿದಮ್. ಸೊ ಇಲ್ಲಿ ಎಲ್ಲ ಪ್ರೊಸೆಸಸ್ಗೂ ಎಕ್ಸಿಕ್ಯೂಷನ್ ಟೈಮ್ ಅನ್ನೋದು ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ಟರ್ನ್ ಅರೌಂಡ್ ಟೈಮ್ ಇಸ್ ಬೆಟರ್ ದೆನ್ SJF. ಸೊ ಇವನ್ ಶಾರ್ಟೆಸ್ಟ್ ಜಾಬ್ ಫಸ್ಟ್ ಅದೇನಿದೆ ಅಲ್ವಾ, ಆ ಆಲ್ಗರಿದಮ್ ಕಂಪೇರ್ ಮಾಡಿದ್ರೆ ಇದರಲ್ಲಿ ಟರ್ನ್ ಅರೌಂಡ್ ಟೈಮ್ ಬೆಟರ್ ಇದೆ. ಆ್ಯಂಡ್ ನೆಕ್ಸ್ಟ್ ದಿಸ್ ಆಲ್ಗರಿದಮ್ ಈಸ್ ಪ್ರಿಯಂಪ್ಟಿವ್. ಅಂದರೆ ಏನು, ಈ ಸೀಕ್ವೆನ್ಸ್ ಏನಿದೆ ಅಲ್ವಾ, ಪ್ರೊಸೆಸ್ ಎಕ್ಸಿಕ್ಯೂಟ್ ಆಗಬೇಕಾದ್ರೆ ಅದು ಇಟ್ ಕೀಪ್ಸ್ ಚೇಂಜಿಂಗ್. ಆ್ಯಂಡ್ ನೆಕ್ಸ್ಟ್ ಏನಿದೆ, ಮಲ್ಟಿ ಲೆವೆಲ್ ಕ್ಯೂ ಶೆಡ್ಯೂಲಿಂಗ್. ಸೊ ಈ ಒಂದು ಮಲ್ಟಿ ಲೆವೆಲ್ ಕ್ಯೂ ಶೆಡ್ಯೂಲಿಂಗ್ ಅಂದರೆ ಪ್ರೊಸೆಸಸ್ ಆರ್ ಡಿವೈಡೆಡ್ ಇಂಟು ಡಿಫ್ರೆಂಟ್ ಕ್ಯೂಸ್ ಆ್ಯಂಡ್ ದೀಸ್ ಕ್ಯೂಸ್ ಹ್ಯಾಸ್ ದೇರ್ ಓನ್ ಶೆಡ್ಯೂಲಿಂಗ್ ಆಲ್ಗರಿದಮ್ಸ್. ಅಂದರೆ ಇದು ಯಾವುದೋ ಒಂದು ಪ್ರೊಸೆಸ್ನ ಕನ್ಸಿಡರ್ ಮಾಡಿಕೊಂಡ್ರೆ ಅದನ್ನು ಡಿಫ್ರೆಂಟ್ ಕ್ಯೂಸ್ ಆಗಿ ಡಿವೈಡ್ ಆಗುತ್ತೆ. ಆ್ಯಂಡ್ ಆ ಕ್ಯೂಸಿಗೆಲ್ಲನೂ ಒಂದೊಂದಕ್ಕೆ ಒಂದೊಂದು ಶೆಡ್ಯೂಲಿಂಗ್ ಆಲ್ಗರಿದಮ್ ಅನ್ನೋದು ಯೂಸ್ ಮಾಡ್ಕೊಳುತ್ತೆ. ಸೊ ಇದರ ಒಂದು ಕೊನೆಯದು ಆಲ್ಗರಿದಮ್ ಯಾವುದಿದೆ, ಮಲ್ಟಿ ಲೆವೆಲ್ ಫೀಡ್ಬ್ಯಾಕ್ ಕ್ಯೂ ಶೆಡ್ಯೂಲಿಂಗ್. ಸೊ ಇದರಲ್ಲಿ ಏನಿದೆ, ಎ ಪ್ರೊಸೆಸ್ ಮೇ ಮೂವ್ ಬಿಟ್ವೀನ್ ಕ್ಯೂಸ್. ಅಂದರೆ ಈಗ ನಾನು ಪ್ರೀವಿಯಸ್ ಆಗಿ ಹೇಳ್ದಂಗೆ ಇಲ್ಲಿ ಮಲ್ಟಿ ಲೆವೆಲ್ ಅಂದರೆ ಏನು, ಒಂದು ಪ್ರೊಸೆಸ್ ಒಂದು ಕ್ಯೂಸ್ ಆಗಿ ಡಿವೈಡ್ ಆಗಿರುತ್ತೆ. ಸೊ ಈ ಪ್ರೊಸೆಸ್ಸು ಡಿಫ್ರೆಂಟ್ ಕ್ಯೂಸ್ ಮಧ್ಯೆ ಮೂವ್ ಆಗ್ಬೋದು. ಆ್ಯಂಡ್ ಇಫ್ ಎ ಪ್ರೊಸೆಸ್ ಈಸ್ ಯೂಸಿಂಗ್ ಟೂ ಮಚ್ CPU ಟೈಮ್ ಇಟ್ ವಿಲ್ ಬಿ ಮೂವ್ ಟು ಲೋವರ್ ಪ್ರಯಾರಿಟಿ ಕ್ಯೂ. ಅಂದರೆ CPU ಟೈಮ್ ಏನಾದರೂ ಜಾಸ್ತಿ ಯೂಸ್ ಮಾಡಿಕೊಂಡ್ರೆ ಲೋವರ್ ಪ್ರಯಾರಿಟಿ ಕ್ಯೂಗೆ ಮೂವ್ ಮಾಡ್ತಾರೆ. ಅದೇ ನೆಕ್ಸ್ಟ್ ಇಫ್ ಎ ಪ್ರೊಸೆಸ್ ಈಸ್ ವೇಟಿಂಗ್ ಫಾರ್ ಟೂ ಲಾಂಗ್ ಇಟ್ ವಿಲ್ ಬಿ ಮೂವ್ ಟು ಹೈಯರ್ ಪ್ರಯಾರಿಟಿ ಕ್ಯೂ. ಅಂದರೆ ಈಗ ಯಾವುದಾದ್ರೂ ಒಂದು ಪ್ರೊಸೆಸ್ಸು ತುಂಬ ಹೊತ್ತು ಏನಾದರೂ ವೆಯ್ಟ್ ಮಾಡ್ತಿದ್ರೆ ಅದನ್ನು ನಾವು ಹೈಯರ್ ಪ್ರಯಾರಿಟಿ ಕ್ಯೂಗೆ ಕಳಿಸ್ತೀವಿ. ಅದೇ ರೀತಿ CPU ಟೈಮ್ನ ಜಾಸ್ತಿ ಯೂಸ್ ಮಾಡ್ಕೋತಿದ್ರೆ ಲೋವರ್ ಪ್ರಯಾರಿಟಿ ಕ್ಯೂಗೆ ಕಳಿಸ್ತೀವಿ. ಸೊ ಇದೆಲ್ಲನೂ ಇಲ್ಲಿಗೆ ನಿಮ್ಮ ಮಾಡ್ಯೂಲ್ ಅನ್ನೋದು ಮುಗೀತು. ಸೊ ನಾವು ಈ ಮಾಡ್ಯೂಲ್ನ ಇಂಪಾರ್ಟೆಂಟ್ ಕ್ವೆಶನ್ಸ್ ನೆಕ್ಸ್ಟ್ ವಿಡಿಯೋಲಿ ನೋಡೋಣ. ನೀವು ಈ ವಿಡಿಯೋ ಇಲ್ಲಿ ತನಕ ನೋಡಿರೋದಾದರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತಲೇ ಅನ್ಕೋತಿದ್ದೀನಿ. ಹಾಗಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಲಿ ಸಿಗೋಣ. ಬಾಯ್.